everyone, welcome back to my channel. First PU Mathematics first lesson sets discuss ಮಾಡ್ತಾ ಬರ್ತಿದ್ದೀನಿ. ಇವತ್ತಿನ ಸೆಷನ್ 7th ಸೆಷನ್. ಕಳೆದ ಸೆಷನ್ ಅಲ್ಲಿ ನಾನು ಎಕ್ಸರ್ಸೈಸ್ 1.3 ಡಿಸ್ಕಸ್ ಮಾಡಿದ್ದೆ. ಈಗ ಆಲ್ರೆಡಿ ಇವತ್ತಿಂದ ನಿಮಗೆ ಕ್ಲಾಸಸ್ ಕೂಡ ಶುರುವಾಗಿದೆ. ಸೊ ಆ ಕ್ಲಾಸಸ್ ಜೊತೆಗೆ ನನ್ನ ಕೆಲವೊಂದು ಕಾನ್ಸೆಪ್ಟ್ಸ್ ಮತ್ತೆ ಈಸಿ ಟ್ರಿಕ್ಸ್ ನ ಫಾಲೋ ಮಾಡಿ ಡೆಫಿನೆಟ್ಲಿ ಪ್ರತಿಯೊಂದು ಲೆಸನ್ಸ್ ಈಸಿ ಅಂತ ಹೇಳಿ ನಿಮಗೆ ಫೀಲ್ ಆಗುತ್ತೆ. ಸೊ ಇವತ್ತಿನ ಕಾನ್ಸೆಪ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ಸೆಪ್ಟ್, ತುಂಬಾ ಈಸಿ ಆಗಿರುವಂತ ಕಾನ್ಸೆಪ್ಟ್, ಆಮೇಲೆ ತುಂಬಾ ಇಂಪಾರ್ಟೆಂಟ್ ಕೂಡ. ಓಕೆ, ಸೊ ಯಾವ್ದಿದು ಕಾನ್ಸೆಪ್ಟ್ ಅಂತ ನೋಡ್ತಾ ಬರೋದಾದ್ರೆ ವೆನ್ ಡಯಾಗ್ರಾಮ್ಸ್ ಅಂತೀವಿ. ಸೊ ಹೆಸರೆಲ್ಲ ಇದೆ, ಡಯಾಗ್ರಾಮ್ಸ್ ಅಂದ್ರೆ ನಾವೇನೋ ಒಂದು ವಿಲ್ ರೈಟ್ ಇಟ್ ಆಸ್ ಅ ಡಯಾಗ್ರಾಮ್ ಫಾರ್ಮ್ಯಾಟ್ ಅಂತ ಹೇಳಿ. ಓಕೆ, ಇಟ್ ಇಸ್ ನೇಮ್ಡ್ ಆಫ್ಟರ್ ಜಾನ್ ವೆನ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇಟ್ ದ ಗೇಮ್ ಆಸ್ ವೆನ್ ಡಯಾಗ್ರಾಮ್ಸ್ ಅಂತ ಹೇಳಿ. ಏನಿದು, ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ವೆನ್ ಡಯಾಗ್ರಾಮ್, ಏನಿದ್ರಿಂದ ವಾಟ್ ಇಸ್ ಅ ಯೂಸ್ ಅಂತ ಹೇಳಿದ್ರೆ, ಇಟ್ ಗಿವ್ಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಟ್ಸ್. ಒಂದು ರಿಲೇಶನ್ಶಿಪ್ ಅಂದ್ರೆ ಆ ಫಿಗರ್ ನ ನೋಡಿದ ತಕ್ಷಣ ಅಥವಾ ಡಯಾಗ್ರಾಮ್ ನ ನೋಡಿದ ತಕ್ಷಣ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಸೆಟ್ಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಗಿವ್ಸ್ ದಿ ರಿಲೇಷನ್ ಬಿಟ್ವೀನ್ ದ ಸೆಟ್ಸ್ ಅಂಡ್ ವಿ ಆರ್ ರೆಪ್ರೆಸೆಂಟಿಂಗ್ ದಟ್ ಬೈ ವೆನ್ ಡಯಾಗ್ರಾಮ್ಸ್. ಓಕೆ, ಹಾಗಾದ್ರೆ ಈ ಡಯಾಗ್ರಾಮ್ಸ್ ಅಂತ ಅಂದ್ಮೇಲೆ ಮ್ಯಾಥ್ಸ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಬಂದಾಗ ಶೇಪ್ಸ್ ಅನ್ನೋದು ಇರಲೇಬೇಕಾ? ಇಟ್ ಇಸ್ ಅಂದ್ರೆ ಡಯಾಗ್ರಾಮ್ಸ್ ಅಂತಂದ್ರೆ ಇಟ್ ಇಸ್ ಆಲ್ ದಿ ಕಾಂಬಿನೇಷನ್ ಆಫ್ ಶೇಪ್ಸ್. ಹಾಗಾದ್ರೆ ನಾವಿಲ್ಲಿ ಯೂಸ್ ಮಾಡುವಂತ ಶೇಪ್ಸ್ ಯಾವುದು ಅಂತಂದ್ರೆ ರೆಕ್ಟ್ಯಾಂಗಲ್ ಅಂಡ್ ಸರ್ಕಲ್ ಅಷ್ಟೇ. ರೆಕ್ಟ್ಯಾಂಗಲ್ ಅಂಡ್ ಸರ್ಕಲ್. ಸೊ ರೆಕ್ಟ್ಯಾಂಗಲ್ ವಿ ಆರ್ ಯೂಸಿಂಗ್ ಫಾರ್ ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಅನ್ನೋದನ್ನ ನಾವು ರೆಕ್ಟ್ಯಾಂಗಲ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಆಸ್ ಯು ಆಲ್ ನೋ, ಯೂನಿವರ್ಸಲ್ ಸೆಟ್ ಅಂದ್ರೆ ಇಟ್ ಇಸ್ ಆಲ್ ದ ಸೂಪರ್ ಸೆಟ್ ಆಫ್ ಆಲ್ ದಿ ಸಬ್ಸೆಟ್ಸ್, ಎಲ್ಲ ಪ್ರತಿಯೊಂದಕ್ಕೂ ಓವರ್ ಆಲ್ ಆಗಿರುವಂತ ಸೆಟ್. ಸೊ ವಿ ಕಾಲ್ ಇಟ್ ಆಸ್ ಯೂನಿವರ್ಸಲ್ ಸೆಟ್. ಸಬ್ಸೆಟ್ ಅಂದ್ರೆ ನಾನು ಇದನ್ನ ಕ್ಲಿಯರ್ ಆಗಿ ಹೇಳಿದೀನಿ. ಸಬ್ಸೆಟ್ ಅಂದ್ರೆ ಒಂದ್ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಇನ್ನೊಂದು ಸೆಟ್ ಅಲ್ಲಿ ಇದ್ರೆ ಕಂಪ್ಲೀಟ್ ಆಗಿ ವಿ ಸೇ ದಟ್ ದಟ್ ಸೆಟ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ ಅಂತ ಹೇಳಿ ಡಿಸ್ಕಸ್ ಮಾಡಿದೀನಿ. ಸೊ ಸಬ್ಸೆಟ್ ನ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್ ಸರ್ಕಲ್ಸ್. ಯೂನಿವರ್ಸಲ್ ಸೆಟ್ ನ ರೆಕ್ಟ್ಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಯೂನಿವರ್ಸಲ್ ಸೆಟ್ ನ ರೆಕ್ಟ್ಯಾಂಗಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೋಡಿ, ಅದನ್ನ ಯು ಅಂತ ಹೇಳಿ ಬರೀತೀವಿ. ಯು ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅ ಯೂನಿವರ್ಸಲ್ ಸೆಟ್. ಓಕೆ, ಇನ್ನು ಸಬ್ಸೆಟ್ ನ ನಾವು ಸರ್ಕಲ್ ಅಲ್ಲಿ ನೋಡಿ, ಈ ತರ ಸರ್ಕಲ್ ಹಾಕಿ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದಿ ಸಬ್ಸೆಟ್ಸ್. ಓಕೆ, ಆಮೇಲೆ ಆ ಸೆಟ್ ಅಲ್ಲಿ ಬರುವಂತ ಇಟ್ ಮೇ ಬಿ ಯೂನಿವರ್ಸಲ್ ಸೆಟ್ ಆರ್ ಇಟ್ ಮೇ ಬಿ ಅ ಸಬ್ಸೆಟ್, ಯಾವುದೇ ಅದರಲ್ಲಿ ಬರುವಂತ ಎಲಿಮೆಂಟ್ಸ್ ನ ನಾವು ಡಾಟ್ ಅಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್ ಈ ತರ ನೋಡಿ, ಇಲ್ಲಿ ಯಾವುದೋ ಒಂದು ಸೆಟ್ ಸಬ್ಸೆಟ್ ಎ ಅಂತ ನಾನು ಕನ್ಸಿಡರ್ ಮಾಡಿದ್ರೆ 1 2 3 ಅಂತ ಯಾವುದೋ ಒಂದಿದ್ರೆ, ಸೊ ಇದನ್ನ ಪ್ರತಿಯೊಂದು ಎಲಿಮೆಂಟ್ ನ ನೋಡಿ 1 2 3 ಅಂತ ಹೇಳಿ ಅಂದ್ರೆ ಡಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಡಾಟ್ ಬರೀಲೇಬೇಕಾ ಮ್ಯಾಮ್? ವಿತೌಟ್ ಡಾಟ್ ಆಲ್ಸೋ ಯು ಕ್ಯಾನ್ ರೆಪ್ರೆಸೆಂಟ್. ಓಕೆ, ಸೊ ಹಾಗಾದ್ರೆ ಏನು, ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಮ್ಯಾಮ್? ನಾವು ಇವಾಗ ಈಗ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಎಕ್ಸಾಂಪಲ್, ಇಲ್ಲೊಂದು ಯೂನಿವರ್ಸಲ್ ಸೆಟ್ ತಗೊಂಡಿದ್ದೀನಿ. ಏನು, ಸೆಟ್ ಆಫ್ ನ್ಯಾಚುರಲ್ ನಂಬರ್ 1 ಇಂದ 10 ವರೆಗೂ ತಗೊಂಡಿದ್ದೀನಿ. ದಟ್ ಈಸ್ 1, 2, 3, so on up to 10. ಹಾಗಾದ್ರೆ ನಾನೇನ್ ಮಾಡ್ತೀನಿ, ಆಸ್ ಇಟ್ ಈಸ್ ಯೂನಿವರ್ಸಲ್ ಸೆಟ್, ವಿಚ್ ಇಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನ ಏನಂತ ಬರಿತೀವಿ? ಯು ಇಟ್ ಇಸ್ ನಥಿಂಗ್ ಬಟ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಅ ಯೂನಿವರ್ಸಲ್ ಸೆಟ್. ಇಲ್ಲಿ ನಂಬರ್ಸ್ ಬರಿತಾ ಹೋಗ್ತೀನಿ ನೋಡಿ. 1 ಅಂತ ಬರಿತೀನಿ, ಇನ್ನೊಂದ್ ಕಡೆ 2 ಅಂತ ಬರಿತೀನಿ, ಸೊ 3 ಅಂತ ಬರಿತೀನಿ, ಸೊ 4 ಅಗೇನ್ 4 ಅಂತ ಬರಿತೀನಿ. ನೆಕ್ಸ್ಟ್ 5 ಅಲ್ವಾ, ಸೊ 5, ನೆಕ್ಸ್ಟ್ 6, ಇನ್ನೊಂದು 7, ಎಲ್ಲಿ ಬೇಕಾದ್ರೂ ಬರಿಬಹುದು, ಏನು ಆರ್ಡ್ರಲ್ಲೇ ಬರಿಬೇಕು ಅಂತೇನಿಲ್ಲ. 8, ಸೊ 9, ಒನ್ ಮೋರ್ ಇಟ್ ಇಸ್ 10. ಆದ್ರೆ ಈಗ ನಮಗೆ ಬೇಕಾಗಿರುವಂತ ಸೆಟ್ ಯಾವುದು? ಎ ಸಬ್ಸೆಟ್ ನ ರೆಪ್ರೆಸೆಂಟ್ ಮಾಡ್ಬೇಕು. ಸಬ್ಸೆಟ್ ಅಲ್ಲಿ ಯಾವ್ದಿದೆ? 2, 4, 6, 8, 10. ಇದಿಷ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆಯಾ? ನಾವೇನ್ ಹೇಳೋದು, ಯೂನಿವರ್ಸಲ್ ಇಟ್ ಇಸ್ ಕಾಂಬಿನೇಷನ್ ಆಫ್ ಆಲ್ ಸೆಟ್ಸ್. ಸೊ ಹಾಗಾದ್ರೆ ನಾನು ಬರ್ದಿದ್ದಂತ 2, 4, 6, 8 ಎವ್ರಿಥಿಂಗ್ ಇಟ್ ಈಸ್ ಇನ್ ಯೂನಿವರ್ಸಲ್ ಸೆಟ್. ಹಾಗಾದ್ರೆ ನಾನು ಅಷ್ಟನ್ನ ಮಾತ್ರ ಸರ್ಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಆಯ್ತು. ಸರ್ಕಲ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತೀನಿ ಅಂತಂದ್ರೆ ನೋಡಿ, ದಿಸ್ ಆರ್ ಆಲ್ ಸರ್ಕಲ್. ನೋಡಿ, ಸಪರೇಟ್ ಆಗಿ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ ಲೈಕ್ ದಿಸ್. ನಾನು ಇಲ್ಲಿ ಸಪರೇಟ್ ಆಗಿ ಬರ್ದು ಸರ್ಕಲ್ ಅಂತ ಅನ್ನಿಸ್ತಿಲ್ಲ ನೀವು, ಬಟ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬರೀ ಆ ನಂಬರ್ಸ್ ಮಾತ್ರ ಒಟ್ಟಿಗೆ ಬರ್ಕೋಬಹುದು. ಬೇಕಾದ್ರೆ ನೋಡಿ, ಒಂದು ಸರ್ಕಲ್ ಹಾಕ್ಬಿಟ್ಟು, ಸೊ ಇದ್ರಲ್ಲಿ ಸರ್ಕಲ್ ಒಳಗಡೆ ಯಾವ್ದು ಬರಬೇಕು? 2 ಬರಬೇಕು, 4 ಬರಬೇಕು, ಇಟ್ ಇಸ್ 6, 8 and 10. Write other numbers outside. This is set A, this is set A, and write other numbers outside like 3, 1, 5, 7, 9. ನೋಡಿ, so this is overall universal set. In that universal set, A is a subset. A is a subset. ನೋಡಿ, subset na ನಾವು circle ಅಲ್ಲಿ represent ಮಾಡಿದ್ವಿ. Universal set, every other numbers are in the rectangle. Is it clear? ಈ ತರ represent ಮಾಡೋದನ್ನ we are calling it as a Venn diagrams.
ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಓವಲ್ಸ್, ನಾನು ಓವಲ್ಸ್ ಅನ್ನೋದನ್ನ ನಾನು ಕನ್ಸಿಡರ್ ಮಾಡಿದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಯೂನಿವರ್ಸಲ್ ಸೆಟ್ ಆಸ್ ಓವಲ್ಸ್, ಸೆಟ್ ಆಫ್ ಓವಲ್ಸ್ ದಟ್ ಈಸ್ A, E, I, O, U. So this is universal set. So in that set, if I consider one more subset A ಅಂತ ನಾನು ಕನ್ಸಿಡರ್ ಮಾಡಿದ್ರೆ, if I consider only A and I are the subset, ಹಾಗಾದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಅಗೇನ್ ಯು ಆರ್ ಗೋಯಿಂಗ್ ಟು ಟೇಕ್ ದಿ ರೆಕ್ಟಾಂಗಲ್ ಅನ್ನ ಕನ್ಸಿಡರ್ ಮಾಡ್ತೀರಾ. ಸೊ ಯು ಆರ್ ಗೋಯಿಂಗ್ ಟು ರೈಟ್ ಆಲ್ ದಿ ಎಲಿಮೆಂಟ್ಸ್, ಅಥವಾ ಸರ್ಕಲ್ ಬರೆದು ದಿಸ್ ಇಸ್ ಅ ಇದ್ರೊಳಗೆ ಜಸ್ಟ್ ಯು ಆರ್ ಹ್ಯಾವಿಂಗ್ ಎ ಅಂಡ್ ಯು ಆರ್ ಹ್ಯಾವಿಂಗ್ ಐ. ಸೊ ಅದರ್ ಯು ಆರ್ ಗೋಯಿಂಗ್ ಟು ದಿಸ್ ಇಸ್ ಯೂನಿವರ್ಸಲ್ ಸೆಟ್ ಅಂಡ್ ದಿಸ್ ಇಸ್ ಅ ಸಬ್ಸೆಟ್. ದೆನ್ ದಿ ಅದರ್ ಎಲಿಮೆಂಟ್ ಯು ಆರ್ ಗೋಯಿಂಗ್ ಟು ರೈಟ್ ಔಟ್ಸೈಡ್ ದಿ ಸಬ್ಸೆಟ್. ಯಾವುದು? ಇ ಅನ್ನೋ ಒಂದು ಎಲಿಮೆಂಟು, ನೆಕ್ಸ್ಟ್ ಓ ಅನ್ನೋ ಒಂದು ಎಲಿಮೆಂಟು, ಯು ಅನ್ನೋ ಒಂದು ಎಲಿಮೆಂಟ್. ಇಸ್ ಇಟ್ ಕ್ಲಿಯರ್? So here you are going to represent the subset inside the circle and other are inside the rectangle. Okay, U is a subset, universal set, which are the set of ovals. In that particular set, you have a subset A and I, which is we are going to write inside the circle. Is it clear? So ee tara represent ಮಾಡೋದನ್ನ we are calling it as Venn diagrams ಅಷ್ಟೇ. ಬಟ್ ಇದನ್ನ ವೆನ್ ಡಯಾಗ್ರಾಮ್ಸ್ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡುವಂಥದ್ದು ಕೆಲವೊಂದು ಆಪರೇಷನ್ಸ್ಗೆ. ನೋಡಿ, ಇದು ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದಷ್ಟೇ. ಒಂದು ಸಬ್ಸೆಟ್ಗೆ ಹೇಗೆ ಬರಿತೀವಿ, ಯೂನಿವರ್ಸಲ್ ಸೆಟ್ಗೆ ಹೇಗೆ ಬರಿತೀವಿ ಅಂತ ಹೇಳಿ. ಬಟ್ ಇದನ್ನ ನಾವು ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳುವಂಥದ್ದು ಯಾಕೆ, ವೆನ್ ಡಯಾಗ್ರಾಮ್ ಯಾಕೆ ಬೇಕು ಅಂದ್ರೆ, ಕೆಲವೊಂದು ಆಪರೇಷನ್ ಸೆಟ್ಸ್ಗೆ ನಾವೊಂದು ಕೆಲವೊಂದು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಆ ಸೆಟ್ನ ಡಯಾಗ್ರಾಮ್ಸ್, ವೆನ್ ಡಯಾಗ್ರಾಮ್ ನೋಡೇ ಐದರ್ ಯಾವ ಆಪರೇಷನ್ ಆಗಿದೆ ಅಂತ ಹೇಳಿ ನಾವು ನೋಡ್ತಾನೆ ಹೇಳ್ಬೋದು. ಆ ಥರ ರೆಪ್ರೆಸೆಂಟ್ ಮಾಡೋಕೆ ವಿ ಆರ್ ಯೂಸಿಂಗ್ ದಿಸ್ ವೆನ್ ಡಯಾಗ್ರಾಮ್ಸ್. ಹಾಗಾದ್ರೆ ಯಾವುದದು ಆಪರೇಷನ್, ಯಾವ ಥರ ಆಪರೇಷನ್ಸ್ ಅಂತಂದ್ರೆ, ಜಸ್ಟ್ ಇಟ್ ಈಸ್ ನಥಿಂಗ್ ಬಟ್ ಇದರಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 3 ಆಪರೇಷನ್ಸ್. ಯಾವ್ಯಾವುದು? ನಂಬರ್ 1, ಯೂನಿಯನ್ ಆಫ್ ಸೆಟ್ಸ್ ಅಂತ ಹೇಳಿ. ಫಸ್ಟ್ ಒನ್ ಇಸ್ ಯೂನಿಯನ್ ಆಫ್ ಸೆಟ್ಸ್. ಏನಿದು ಯೂನಿಯನ್ ಅಂದ್ರೆ ಏನ್ ಅನ್ಸ್ತದೆ? ದ ವರ್ಡ್ ಇಟ್ ಸೆಲ್ಫ್ ಸೇಸ್ ದಟ್ ಟುಗೆದರ್. ಯೂನಿಯನ್ ಅಂತಂದ್ರೆ ಏನ್ ಹೇಳ್ತೀವಿ? ಎಲ್ಲರೂ ಒಟ್ಟಿಗೆ ಸೇರಿ, ಟುಗೆದರ್ ಅಂತ. ನಾವು ಆಕ್ಚುಲಿ ನಾವು ಇದನ್ನ ಜನರಲ್ ಆಗಿ ನಾವು ಜನರಲೈಸ್ ಮಾಡೋದಾದ್ರೆ, ಯೂನಿಯನ್ ಇಸ್ ನಥಿಂಗ್ ಬಟ್ ಟು ರೈಟ್ ದ ಟುಗೆದರ್. ನೆಕ್ಸ್ಟ್ ಒನ್, ಇಟ್ ಇಸ್ ಇಂಟರ್ಸೆಕ್ಷನ್. Just understand the word intersection. Section means you are going to make a part or you are separating, right? You are separating. ನೋಡಿ, ಅದು ಟುಗೆದರ್ ಆಯ್ತು. ಯೂನಿಯನ್ ಮೀನ್ಸ್ ಟುಗೆದರ್. ಇದನ್ನ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು ನಾವು ಸೆಟ್ಸ್ ಡೆಫಿನೇಷನ್ ಹೋಗಿಲ್ಲ. ಓಕೆ, ನಾನು ಇದನ್ನ ಜನರಲ್ ಆಗಿ ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸೇ ಇಟ್ ಇಸ್ ಅ ಟುಗೆದರ್ ಅಂತ ಹೇಳಿ. ವಾಟ್ ಇಸ್ ಇಂಟರ್ಸೆಕ್ಷನ್ ಆಫ್ ಸೆಟ್? Separating. Section means you are making separate ಅಂತ ಹೇಳಿ, separating. Then the difference, ನೋಡಿ ಹೆಸರೇ ಹೇಳ್ತದೆ, difference means you are minusing or you are subtracting or you are removing something. ಹೌದಾ? difference ಅಂತ ಹೇಳಿದ್ರೆ. Is it clear? So these are the 3 important operations we are going to operate in the sets and we are going to represent all these operation in the Venn diagram. ಅರ್ಥ ಆಯ್ತಾ? ಯಾಕೆ ವೆನ್ ಡಯಾಗ್ರಾಮ್ ನಾವು ತುಂಬಾ ಸ್ಟ್ರೆಸ್ ಮಾಡ್ತಿದೀವಿ ಅಂದ್ರೆ, ಈ ಮೇನ್ ಆಗಿರೋ ಬರುವಂತ ಆಪರೇಷನ್ಸ್ ಮತ್ತೆ ಕೆಲವೊಂದು ಇನ್ನು ಮುಂದಕ್ಕೆ ಕೆಲವೊಂದು ಕಾನ್ಸೆಪ್ಟ್ಸ್ ಬರುತ್ತೆ, ಅದನ್ನಷ್ಟು ನಾವು ಫಿಗರ್ಸ್ ಅಲ್ಲೇ ರೆಪ್ರೆಸೆಂಟ್ ಮಾಡುವಂಥದ್ದು. ಅಥವಾ ಫಿಗರ್ಸ್ ಕೊಟ್ರೆ ನಾವು ಯಾವ ಆಪರೇಷನ್ ಅಂತ ಬರೆಯೋದು, ಅಥವಾ ಆಪರೇಷನ್ ಕೊಟ್ರೆ ನಾವು ಫಿಗರ್ಸ್ ಅಲ್ಲಿ ಬರೆಯುವಂಥದ್ದು. ಈ ತರದನ್ನ ಟುಗೆದರ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ವೆನ್ ಡಯಾಗ್ರಾಮ್. ಹಾಗಾದ್ರೆ ಇದನ್ನ ಆಪರೇಷನ್ಸ್ ನ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಬರೋಣ. ನೋಡಿ, ಫಸ್ಟ್ ಒನ್, ಆಸ್ ಐ ಟೋಲ್ಡ್ ಯು, ಯೂನಿಯನ್ ಆಫ್ ಸೆಟ್ಸ್ ಅಂತ ಹೇಳಿ. ಯೂನಿಯನ್ ಆಫ್ ಸೆಟ್ಸ್ ಏನಿದು? ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ಆಲ್ರೆಡಿ ನಾನು ಜನರಲ್ ಆಗಿ ಏನಂತ ಹೇಳಿದೆ, ಟುಗೆದರ್ ಅಂತ ಅಂದ್ರೆ ಒಟ್ಟಿಗೆ ಅಂತ. ಸೊ ಇಲ್ಲಿ ನಾವೇನಂತ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಲೆಟ್ ಎ ಅಂಡ್ ಬಿ ಎನಿ 2 ಸೆಟ್ಸ್. ನೀವು ಯಾವ್ದಾದ್ರು 2 ಸೆಟ್ಸ್ ತಗೊಳ್ಳಿ. ಓಕೆ, ಯಾವ್ದಾದ್ರು ಎಷ್ಟಾದ್ರೂ ಎಲಿಮೆಂಟ್ಸ್ ಇರಲಿ. ಓಕೆ, ಸೊ ಲೆಟ್ ಎ ಅಂಡ್ ಬಿ ಎನಿ 2 ಸೆಟ್ಸ್ ಅಂದ್ರೆ, ಆಮೇಲೆ ಇಲ್ಲಿ ನೆನ್ಪಿಟ್ಕೋಬೇಕು, ಫೈನೈಟ್ ಸೆಟ್ಸ್ ಇರಬೇಕು. ಫೈನೈಟ್ ಸೆಟ್ಸ್. ಓಕೆ, ನಾವು ಯಾಕಂದ್ರೆ ಟುಗೆದರ್ ಮಾಡಬೇಕು ಅಂತಂದ್ರೆ ಇಟ್ ಮಸ್ಟ್ ಬಿ ಫೈನೈಟ್ ಸೆಟ್ಸ್. ಓಕೆ, ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ರೆ, ಲೆಟ್ ಎ ಅಂಡ್ ಬಿ ಎನಿ 2 ಸೆಟ್ಸ್, ದಿ ಯೂನಿಯನ್ ಆಫ್ ಎ ಅಂಡ್ ಬಿ ಇಸ್ ದ ಸೆಟ್. ನೋಡಿ, ಇಲ್ಲಿ ಡೆಫಿನೇಷನ್ ಇಲ್ಲಿ ಶುರುವಾಯ್ತು. ಏನಂತ ಹೇಳ್ತಿದ್ದಾರೆ? ಯಾವುದೋ ಒಂದೆರಡು ಸೆಟ್ ತಗೊಂಡಿದ್ದೀನಿ, ಎ ಅಂಡ್ ಬಿ ಅಂತ ಒಂದು ಸೆಟ್. ಅದನ್ನ ನಾನು ಯೂನಿಯನ್ ಅಂತ ಹೇಳಬೇಕು ಅಂದ್ರೆ, ದ ಯೂನಿಯನ್ ಆಫ್ ಎ ಅಂಡ್ ಬಿ is the set which consists of all elements of A and all the elements of B, the common elements being taken once. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎ ಅಂಡ್ ಬಿ ಎನಿ 2 ಸೆಟ್ಸ್, ಯಾವುದೋ 2 ಸೆಟ್ಸ್ ತಗೊಂಡಿದೀವಿ, ಅದನ್ನ ಯೂನಿಯನ್ ಮಾಡ್ತಿದೀವಿ ಅಂದ್ರೆ ಟುಗೆದರ್, ಒಟ್ಟಿಗೆ ನಾವು ಬರಿತಿದೀವಿ ಅಷ್ಟು ಎಲಿಮೆಂಟ್ಸ್ ನ, ಅದನ್ನೇ ನಾವು ಯೂನಿಯನ್ ಅಂತ ಹೇಳ್ತಾ ಇರೋದು. ದಟ್ ಮೀನ್ಸ್
ಯೂನಿಯನ್ ಆಫ್ ಎ ಅಂಡ್ ಬಿ ಇಸ್ ದ ಸೆಟ್. ಇನ್ನೊಂದು ಸೆಟ್ ಅನ್ನ ನಾವು ಫಾರ್ಮ್ ಮಾಡ್ತಿದೀವಿ. ಆ ಸೆಟ್ ಅಲ್ಲಿ ಇಟ್ ಕನ್ಸಿಸ್ಟ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಎ ಅಂಡ್ ಆಲ್ ದಿ ಎಲಿಮೆಂಟ್ಸ್ ಆಫ್ ಬಿ. ಎ ಅಲ್ಲಿರುವಂತ ಎಲಿಮೆಂಟ್ಸ್ನು ಬರೀತಿದೀವಿ, ಬಿ ಅಲ್ಲಿರುವಂತ ಎಲಿಮೆಂಟ್ಸ್ನು ಬರೀತಿದೀವಿ. ಬಟ್ ಹಿಯರ್ ವಿ ಹ್ಯಾವ್ ಒನ್ ಕಂಡೀಷನ್, ಕಾಮನ್ ಎಲಿಮೆಂಟ್ಸ್ ಬೀಯಿಂಗ್ ಟೇಕನ್ ಒನ್ಸ್. ಅಂದ್ರೆ ರಿಪೀಟ್ ಮಾಡ್ತಾ ಇಲ್ಲ. ಗೊತ್ತಿದೆ ಅಲ್ಲ, ಸೆಟ್ ಅಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ರಿಪೀಟ್. ಫಾರ್ ಎಕ್ಸಾಂಪಲ್ ಕೆಲವೊಂದೆಲ್ಲ ನಾವು ನೋಡಿದೀವಿ. ದಟ್ ವಾಟ್ ದೇ ಆರ್ ಸ್ಟ್ರೆಸ್ಸಿಂಗ್ ಹಿಯರ್. ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಎ ಅಲ್ಲಿರುವಂತ ಎಲಿಮೆಂಟ್ಸು ಬರಿತೀವಿ, ಬಿ ಅಲ್ಲಿರುವಂತ ಎಲಿಮೆಂಟ್ಸು ಬರಿತೀವಿ, ಬಟ್ ರಿಪೀಟ್ ಆಗಿರೋದನ್ನ ಮತ್ತೆ ರಿಪೀಟ್ ಮಾಡಲ್ಲ. ವಿಲ್ ರೈಟ್ ಇಟ್ ಆಸ್ ಒನ್ಸ್. ಇಸ್ ಇಟ್ ಕ್ಲಿಯರ್? ಅದನ್ನ ವಿ ಆರ್ ಕಾಲಿಂಗ್ ಇಟ್ ಆಸ್ ಯೂನಿಯನ್ ಆಫ್ ಸೆಟ್ಸ್. ಯೂನಿಯನ್ ಆಫ್ ಸೆಟ್ಸ್. ಹಾಗಾದ್ರೆ ನಾವು ಇದನ್ನ ಹೇಗೆ ರೆಪ್ರೆಸೆಂಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಅಂದ್ರೆ ದಿಸ್ ಸಿಂಬಲ್ ಯು ಅಷ್ಟೇನೆ. ನೋಡಿ ಮ್ಯಾಮ್, ಕನ್ಫ್ಯೂಸ್ ಆಗಲ್ವಾ ನಮಗೆ? ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ಇದೊಂದು ಸ್ವಲ್ಪ ಸಿಂಬಲ್ ಲೈಕ್ ಇಟ್ ವಿಲ್ ಕಮ್ ಲೈಕ್ ದಿಸ್. ಓಕೆ, ಯೂನಿಯನ್ ಆಫ್ ಸೆಟ್ಸ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಇಟ್ ವಿಲ್ ಕಮ್ ಬಿಟ್ವೀನ್ ಟೂ ಸೆಟ್ಸ್. ಬರೀ ಯು ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಫಾರ್ ಯೂನಿವರ್ಸಲ್ ಸೆಟ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಒಂದು ಸೆಟ್ಗೆ. ಬಟ್ ಎರಡು ಸೆಟ್ ಮಧ್ಯೆ ಒಂದು ಆಪರೇಷನ್ ಆಗಿ ನಾವು ಮಾಡೋದು ಯೂನಿಯನ್. ನೆನ್ಪಿಟ್ಕೊಳ್ಳಿ, ಸೆಟ್ ಕಂಪ್ಲೀಟ್ ಒಂದು ಸೆಟ್ ಅನ್ನ ಒಂದು ಆಲ್ಫಾಬೆಟ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ ಯೂನಿವರ್ಸಲ್ ಸೆಟ್. ಬಟ್ ಎರಡು ಸೆಟ್ ಮಧ್ಯೆ ಒಂದು ಆಪರೇಷನ್ ಆಗಿ ನಾವು ಯು ಸಿಂಬಲ್ ಬರಿತಿದೀವಿ ಅಂತಂದ್ರೆ ಅದು ಯೂನಿಯನ್ ಆಫ್ ಸೆಟ್. ಅಷ್ಟೇ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಬರೋಣ ಹೇಗೆ. ಹಾಗಾದ್ರೆ ಅದನ್ನ ನಾವು ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ನಾವು ಹೇಗೆ ಬರಿತೀವಿ? ಹೌ ವಿ ಆರ್ ಗೋಯಿಂಗ್ ಟು ರೈಟ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ನೋಡಿ, ಎ ಯೂನಿಯನ್ ಬಿ. ಇದನ್ನ ಹೇಗೆ ಓದ್ಬೇಕು ನೀವು? ಎ ಯೂನಿಯನ್ ಬಿ ಅಂತ ಓದ್ಬೇಕು. ನೋಡಿ, ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್. ಸೆಟ್ ಆಫ್ ಆಲ್ ಎಕ್ಸ್, ಎಕ್ಸ್ ಬಿಲಾಂಗ್ ಟು ಎ ಆರ್ ಎಕ್ಸ್ ಬಿಲಾಂಗ್ ಟು ಬಿ. ನೋಡಿ, ಇಲ್ಲಿ ನಾವು ಯೂಸ್ ಮಾಡಿರುವಂತ ವರ್ಡ್ ಎಕ್ಸ್ ಅನ್ನೋದು ಎ ಅಲ್ಲಿ ಇರಬೇಕು, ಇಲ್ಲ ಬಿ ಅಲ್ಲಿ ಇರ್ಬೇಕು, ಎರಡರಲ್ಲೂ ಅಲ್ಲ. ಅದನ್ನೇ ನಾವು ಹೇಳಿರೋದು ನೋ ರಿಪಿಟೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ನೋಟೇಷನ್. ನೆನ್ಪಿಟ್ಕೊಳ್ಳಿ, ಎ ಯೂನಿಯನ್ ಬಿ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಅಂದ್ರೆ ಸೆಟ್ ಆಫ್ ಆಲ್ ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಇಲ್ಲ ಎ ಅಲ್ಲಿ ಇರಬೇಕು, ಎ ಅಲ್ಲೇ ನಾವು ಬರ್ಕೊಂಡ್ಬಿಟ್ರೆ ಬಿ ಅಲ್ಲಿ ಇರೋದನ್ನ ಬರ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್ 2 ಅನ್ನೋ ನಂಬರ್ ಎ ಅಲ್ಲೂ ಇರುತ್ತೆ, ಸೆಟ್ ಎ ಅಲ್ಲೂ ಇರುತ್ತೆ, ಸೆಟ್ ಬಿ ಅಲ್ಲೂ ಇರುತ್ತೆ. ನಾವು ಬರ್ಕೋಬೇಕಾದ್ರೆ ಏನ್ ಮಾಡ್ತೀವಿ? ಎ ಅಲ್ಲಿರೋ ಒಂದ್ ಕಡೆ ಬರ್ಕೋತೀವಿ, ಬಿ ಎಲ್ ವಿಲ್ ನಾಟ್ ಸ್ಕಿಪ್ ಇಟ್. ಇಲ್ಲ ಬಿ ಎಲ್ ಬರ್ಕೊಂಡ್ರೆ ಎ ಎಲ್ ಸ್ಕಿಪ್ ಮಾಡಿ. ಅದನ್ನೇ ಅವ್ರು ಇಲ್ಲಿ ಆರ್ ಅನ್ನೋದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಓಕೆ, ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಯ್ತು ಅನ್ಕೋತೀನಿ. ಯೂನಿಯನ್ ಆಫ್ ಸೆಟ್ ಇಸ್ ಒನ್ ಆಫ್ ದಿ ಆಪರೇಷನ್ಸ್. ಸೊ ಹಾಗಾದ್ರೆ ಎರಡು ಸೆಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಟೂ ಸೆಟ್ಸ್. What is a union ಅಂತಂದ್ರೆ the union of set A and B is a set where consists of all elements of A and all elements of B and the common elements being taken once. So how we are going to represent? U shape, U ಅಲ್ಲಿ. ಬಟ್ ಒಂದು ಸೆಟ್ ನ ರೆಪ್ರೆಸೆಂಟ್ ಮಾಡುವಂತ ಲೆಟರು ಯೂನಿವರ್ಸಲ್ ಸೆಟ್. ಬಟ್ ಎರಡು ಸೆಟ್ ಮಧ್ಯೆ ನಾವು ತಗೊಳ್ಳುವಂತ ಆಪರೇಷನ್ ಯೂನಿಯನ್ ಆಫ್ ಸೆಟ್. ಯೂನಿವರ್ಸಲ್ ಯೂನಿಯನ್, ಕನ್ಫ್ಯೂಷನ್ ಬೇಡ. ಸೊ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ನೋಡಿ ಅದನ್ನ ಹೇಗೆ ಬರಿತೀವಿ ಅಂತಂದ್ರೆ ನೋಡಿ, ಈಗ ನಾನು ಇದು ಯೂನಿವರ್ಸಲ್ ಸೆಟ್ ಆಗುತ್ತೆ, ಇದು ಸೆಟ್ ಎ, ಇದು ಸೆಟ್ ಬಿ. ಹಾಗಾದ್ರೆ ಇಲ್ಲಿ ಆಗಿರುವಂತ ಕಾಂಬಿನೇಷನ್ ನೋಡಿ ಈ ತರ ಬರೆದ್ರೆ ನೋಡಿ, ಒಂದಕ್ಕೊಂದು ಕಂಬೈನ್ ಮಾಡಿ ಪೂರ್ತಿ ಇಷ್ಟು ಎಲಿಮೆಂಟ್ಸ್ ನಾವು ಒಟ್ಟಿಗೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಯೂನಿಯನ್ ಬಿ. ಈ ತರ ರೆಪ್ರೆಸೆಂಟ್ ಮಾಡಿರ್ತೀವಿ. ಓಕೆ, ನೋಡಿ ಇದು ಯೂನಿವರ್ಸಲ್ ಸೆಟ್, ಒಂದು ಸೆಟ್ ಎ, ಒಂದು ಸೆಟ್ ಬಿ. ಇಲ್ಲಿ ಇರುವಂತ ಎಲಿಮೆಂಟ್ಸ್ನೆಲ್ಲ ನಾನು ಇದನ್ನೊಂದು ಎಕ್ಸಾಂಪಲ್ ತಗೊಂಡು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗೆ ಒಟ್ಟಿಗೆ ನಾವು ಬರೆಯೋದನ್ನ ವಿ ಕಾಲ್ ಇಟ್ ಆಸ್ ಎ ಯೂನಿಯನ್ ಬಿ. ಓಕೆ, ಇದನ್ನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ವಿ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಸ್ ನೋಡಿ, ಎಕ್ಸಾಂಪಲ್ 1, ಎರಡು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಂಪಲ್ 1 ತಗೊಂಡಿದ್ದೀನಿ ನೋಡಿ. ಸೆಟ್ ಎ 2, 4, 6, 8 ಅಂಡ್ ಬಿ 6, 8, 10, 12 ಅಂತ ಹೇಳಿ ಇದೆ. ಓಕೆ, ಸೊ ಇಲ್ಲಿ ನಾನು ಬರಿಬೇಕಾದ್ರೆ ಏನ್ ಮಾಡ್ತೀನಿ? ಎ ಯೂನಿಯನ್ ಬಿ ಮಾಡ್ಬೇಕು. ನಾವು ಐ ಹ್ಯಾವ್ ಟು, ಇದನ್ನ ಏನಂತ ಓದ್ತೀರಾ? ಎ ಯೂನಿಯನ್ ಬಿ. ಹಾಗಾದ್ರೆ ಹೌ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್? 2 ಬರೀತೀರಾ, 4 ಬರೀರಿ, 6 ಬರೀರಿ, 8 ಬರೀರಿ. ಫಸ್ಟ್ ಸೆಟ್ ಅಲ್ಲಿ ಇರುವಂತ ಎಷ್ಟು ಎಲಿಮೆಂಟ್ಸ್ ಬರದ್ವಾ? ಈಗ ಸೆಕೆಂಡ್ ಸೆಟ್ ಬರೋಣ. 6 ಆಲ್ರೆಡಿ ಬರ್ದಿದೀವಿ, ಅದೇ ಕಂಡೀಷನ್, ಟೇಕಿಂಗ್ ಒನ್ಸ್ ಅಷ್ಟೇ. 8 ಬರ್ದಿದೀವಿ, ಲೀವ್ ಇಟ್. ಹಾಗಾದ್ರೆ 10, 12. ನೋಡಿ, ದಿಸ್ ಇಸ್ ನಥಿಂಗ್ ಬಟ್ ಯೂನಿಯನ್ ಆಫ್ ಸೆಟ್. ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಬಿ. ಬಟ್ ರಿಪಿಟೇಷನ್ ಇಸ್ ನಾಟ್ ನೆಸೆಸರಿ. ಅಂದ್ರೆ ಒಂದ್ಸರಿ ನೀವು ಬರ್ಕೊಂಡ್ರೆ ಯು ಶುಡ್ ನಾಟ್ ರಿಪೀಟ್ ದ ನಂಬರ್ಸ್. ಇದನ್ನ ದಿಸ್ ವಿ ಕಾಲ್ ಇಟ್ ಆಸ್ ದಿ ಎ ಯೂನಿಯನ್ ಬಿ. So 2, 4, 6, 8. But 6, 8 it is already we are written in set A. So only we are going to write 10 and 12. Is it clear? So this is A union B.
ಹಾಗಾದ್ರೆ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ನೋಡಿ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಿಯರ್ ರೆಕ್ಟಾಂಗಲ್ ವಿಚ್ ಇಸ್ ಅ ಯೂನಿವರ್ಸಲ್ ಸೆಟ್ ಇದ್ರೆ ಯು ಕ್ಯಾನ್ ರೈಟ್ ಇಟ್ ಎಸ್ ಯೂನಿವರ್ಸಲ್, ಅದರ್ವೈಸ್ ಯು ಕ್ಯಾನ್ ರೈಟ್ ಜಸ್ಟ್ ಎ ಬಾಕ್ಸ್. ಯೂನಿವರ್ಸಲ್ ಸೆಟ್ ಅಂತ ಹೇಳಿ ಕೊಟ್ಟಿಲ್ಲ ನಮಗೆ, ಯು ಕ್ಯಾನ್ ಲೀವ್. ಸೊ ಇದರಲ್ಲಿ ಕೊಟ್ಟಿರುವಂತ ಎರಡು ಸೆಟ್ ಏನ್ ಮಾಡ್ತೀವಿ, ಸೊ ಎರಡು ಫಸ್ಟ್ ನೋಡಿ ಇಲ್ಲಿ ನಾವು ಬರ್ಕೋತೀವಲ್ವಾ. ಸೊ ಇಲ್ಲಿ ಬರ್ಕೊಳ್ಳೋ ಅಂತ ನಂಬರ್ ಏನಿದೆ 2 4 ಆಯ್ತಾ. ನೆಕ್ಸ್ಟ್ ಬರ್ಕೊಳ್ಳೋಣ ನೋಡಿ ಇದರಲ್ಲಿ ಕಾಮನ್ ಆಗಿರುವಂತ ಎಲಿಮೆಂಟ್ ಯಾವುದು ಎರಡು ಕಡೆ 6 8, ಇನ್ನೊಂದು 10 12 ನೋಡಿ ಇದಿಷ್ಟನ್ನು ನೀವು ಹಿಂಗ್ ಅಂಡರ್ಲೈನ್ ಈ ತರ ಡಾಟ್ ಮಾಡಿದ್ರೆ ಇದಿಷ್ಟು ಎ ಯೂನಿಯನ್ ನೋಡಿ, ಇದಿಷ್ಟು ಒಟ್ಟಿಗೆ ನಾವು 2 4 6 8 10 12 ಇಷ್ಟನ್ನು ಒಟ್ಟಿಗೆ ನಾವು ಬರ್ಕೊಂಡ್ರೆ ದಿಸ್ ವಿ ಕಾಲ್ಡ್ ದಿಸ್ ಇಸ್ ಅ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ, ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಎ ಯೂನಿಯನ್ ಬಿ. ನೋಡಿ ಈ ತರ ಶೇಡ್ ಮಾಡ್ಬೇಕು ಜಸ್ಟ್ ಆನ್ ದೇರ್ ಲೈನ್ ಮಾಡಿದ್ರೆ ಇದು ಒಟ್ಟಿಗೆ ಯೂನಿಯನ್ ಮಾಡಿದೀವಿ, ವಿ ಆರ್ ಕಂಬೈನ್ ಟುಗೆದರ್. ಬಟ್ ಇದ್ರಲ್ಲಿ ನಾವು ರಿಪೀಟೆಡ್ ಆಗದೆ ಒಂದೇ ಟೈಮ್ ಬರ್ಕೊಂಡಿರೋದು ಯಾವುದು 6 and 8. 6 8 ಅನ್ನೋದು ನೋಡಿ ಎಗೂ ಸೇರುತ್ತೆ ಬಿಗೂ ಸೇರುತ್ತೆ ಅಂತ ಹೇಳಿ, ಎಗೂ ಸೇರುತ್ತೆ ಬಿಗೂ ಸೇರುತ್ತೆ. ಇಸ್ ಇಟ್ ಕ್ಲಿಯರ್? ಹಂಗಾಗಿ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಎ ಯೂನಿಯನ್ ಬಿ ಲೈಕ್ ದಿಸ್. ಓಕೆ, one more example. Yeah, see, I took this one, this ovals, the same ovals. Set A ಇದೆ AEIOU and set B AIU antide. So what I am going to write, so A union B alva, now we are going to do A union B. So how we are going to write A union B? So what we will write, A comma E comma I comma O comma U. But A is already repeated, I is already repeated, U is already repeated. ನೋಡಿ already repeated. ನೋಡಿ ಈ ತರ ಬರುವಂತದ್ದು ಎ ನೋಡಿ ಇಲ್ಲಿ ಎ ಯೂನಿಯನ್ ಬಿ ಮಾಡಿದಾಗ ಯು ಆರ್ ಗೆಟಿಂಗ್ ಎ ಇಟ್ ಸೆಲ್ಫ್, ಏನೇ ಬರ್ತಾ ಇದೆ ನೋಡಿ ಏನ್ ಬರ್ತಿದೆ ಇದರಲ್ಲಿ ಇರುವಂತ ಎಲಿಮೆಂಟ್ಸೇ ಇಲ್ಲಿದೆ. ಹಾಗಾದ್ರೆ ಇಲ್ಲಿ ನಾವೇನಂತ ಹೇಳ್ಬೋದು, ಬಿ ಇಸ್ ಅ ಸಬ್ಸೆಟ್ ಆಫ್ ಎ, ರೈಟ್? ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ಓಕೆ, ಅದರಲ್ಲಿ ಇರುವಂತ ಎಲಿಮೆಂಟ್ಸೇ ಇದೆ. ಹಾಗಾದ್ರೆ ನಾವು ಹೇಗೆ ಬರಿತೀವಿ ಇದನ್ನ ಅಂತಂದ್ರೆ ಜಸ್ಟ್ ಇಫ್ ಯು ಗೋ ಥ್ರೂ ಹಿಯರ್ ಏನಂತ ಬರಿತೀವಿ, ಸೊ ಸೇಮ್ ಥಿಂಗ್ ವಿ ಆರ್ ಗೋಯಿಂಗ್ ಟು ರೈಟ್ ಲೈಕ್ ದಿಸ್. ಹೀಗೆ ಬರಿತೀವಿ. ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಜಸ್ಟ್ ಲೈಕ್ ಎ ಇದೆ ನೋಡಿ, ಎ ಇದೆ. ಸೊ ಎ ಸೆಟ್ ಎ ನೋಡಿ, ಎ ನೋಡಿ ಇಲ್ಲಿ ಎ ಅಂತ ಬರಿತೀವಿ, ಐ ಅಂತ ಬರಿತೀವಿ, ಯು. ಸೊ ಒನ್ ಮೋರ್ ಇಟ್ ಈಸ್ ಇ. ಓಕೆ, ಇ ಆ್ಯಂಡ್ ಓ. ಸೊ ಹಾಗಾದ್ರೆ ಇದು ಪೂರ್ತಿ ಸೆಟ್ ನೋಡಿ, ಇದು ಪೂರ್ತಿ ಬಿ, ಅಷ್ಟೇನು ಎಕ್ಸ್ಟ್ರಾ ಇಲ್ಲ ನೋಡಿ. ಎ ಇ ಐ ಓ ಯು ಕಂಪ್ಲೀಟ್ ಬಿ ಅಲ್ಲಿದೆ, ಎ ಐ ಓ ಯು ಎ ಐ ಯು ಎಲ್ಲಿದೆ, ಬಿ ಅಲ್ಲಿದೆ. ಸೊ ಇದನ್ನ ಪೂರ್ತಿ ನೀವು ಶೇಡ್ ಮಾಡಿದ್ರೆ ದಿಸ್ ಬಿಕಮ್ಸ್ ದಿಸ್ ಒನ್ ಏನಾಗಿದೆ, ದಿಸ್ ಇಸ್ ನಥಿಂಗ್ ಬಟ್ ಎ ಯೂನಿಯನ್ ಬಿ, ಎ ಯೂನಿಯನ್ ಬಿ. ಓಕೆ, ಅಥವಾ ಎ ಯೂನಿಯನ್ ಬಿ ಏನಾಗಿದೆ, ಕಂಪ್ಲೀಟ್ ಏನೇ ಆಗಿದೆ ಇಲ್ಲಿ ಎ ಯೂನಿಯನ್ ಬಿ ಮಾಡಿದ್ರೆ ಅಬ್ಸರ್ವ್ ಹಿಯರ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ಬಿ ಅನ್ನೋದು ಏನಾಗಿದೆ, ಬಿ ಅಲ್ಲಿರುವಂತ ಅಷ್ಟು ಎಲಿಮೆಂಟ್ಸು ಎ ಯಲ್ಲಿದೆ. ಸೊ ಹಾಗಾದ್ರೆ ನಾನೇಂತ ಹೇಳ್ಬೋದು, ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ಜೊತೆಗೆ ಇಲ್ಲಿ ನೀವು ಎ ಯೂನಿಯನ್ ಬಿ ಮಾಡ್ತಿದ್ದೀರಾ ಅಂತಂದ್ರೆ ದ ಸೇಮ್ ಆನ್ಸರ್ ಯು ಆರ್ ಗೆಟಿಂಗ್ ಎ. ನೋಡಿ ಎ ಅಲ್ಲಿರುವಂತ ಎಲಿಮೆಂಟ್ಸೇ ಇದೆ, ಎಕ್ಸ್ಟ್ರಾ ಯಾವುದು ಇಲ್ಲ ಇಲ್ಲಿ. ಓಕೆ, ಯಾಕೆ ಏನೇ ಬರ್ತಿದೆ, ಹಿಯರ್ ಬಿ ಇಸ್ ಅ ಸಬ್ಸೆಟ್ ಆಫ್ ಎ ಅನ್ನೋದನ್ನ ನೋಡ್ಕೋಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಪ್ರಾಪರ್ಟೀಸ್ ಆಫ್ ಆಪರೇಷನ್ ಆಫ್ ಯೂನಿಯನ್. ನೋಡಿ ಯೂನಿಯನ್ ಅಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇದೆ. ಯಾವ್ಯಾವ್ದದು ಪ್ರಾಪರ್ಟೀಸ್ ಅಂತ ಬಂದ್ರೆ, ಫಸ್ಟ್ ಪ್ರಾಪರ್ಟಿನ ನಾವು ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ವಾಟ್ ಇಸ್ ಕಾಮಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಹೇಗೆ ನಾವು ಫಾರ್ ಎಕ್ಸಾಂಪಲ್ ಕಾಮಿಟೇಟಿವ್ ಅಂತ ಹೇಳಿದ್ರೆ ಲೈಕ್ ಇಂಟರ್ಚೇಂಜಿಂಗ್ ಅಂತ ಹೇಳ್ಬೋದು. ಇಂಟರ್ಚೇಂಜಿಂಗ್ ಲೈಕ್ ನಾವು ಹೇಗೆ ಜನರಲ್ ಆಗಿ ನಾವು ಇವಾಗ ಫಾರ್ ಎಕ್ಸಾಂಪಲ್ 2 + 3 is equal to 3 + 2 ಹೌದಾ ಹೇಳ್ಬೋದಲ್ವಾ. 2 + 3 is equal to 3 + 2 ಹೌದಾ. 2 + 3 is 5, 3 + 2 is 5, both are equal. ಈ ತರ ಇಂಟರ್ಚೇಂಜ್ ಮಾಡೋದನ್ನ ದಟ್ ವಿ ಕಾಲ್ ಇಟ್ ಆಸ್ ಕಾಮಿಟೇಟಿವ್. ಹಾಗಾದ್ರೆ ಇಲ್ಲಿ ನಾವು ಸೆಟ್ ಅಲ್ಲಿ ಈ ತರ ಹೌ ವಿ ಆರ್ ಗೋಯಿಂಗ್ ಟು ಡೂ ಇನ್ ಯೂನಿಯನ್ ಅಂತಂದ್ರೆ ಎ ಯೂನಿಯನ್ ಬಿ ಈಕ್ವಲ್ಸ್ ಬಿ ಯೂನಿಯನ್ ಎ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಎಕ್ಸಾಂಪಲ್ ತಗೊಳ್ಳೋಣ, ಪ್ರೂವ್ ಮಾಡೋಣ. ನೋಡಿ ಎ ಯೂನಿಯನ್ ಬಿ, ಬಿ ಯೂನಿಯನ್ ಎ ಅಂತಂದ್ರೆ ಜಸ್ಟ್ ನೋಡ್ಕೊಳ್ಳಿ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಹೇಳಿ ಸ್ಯಾಟಿಸ್ಫೈ ಆಗುತ್ತಾ ಅಂತ ಹೇಳಿ ಕೇಳ್ಬೋದು. ಯಾವ್ದಾದ್ರು ಎರಡು ಸೆಟ್ ಕೊಟ್ಟು ಫಾರ್ ಎಕ್ಸಾಂಪಲ್ ಎ ಸೆಟ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಎ ಸೆಟ್ ನಾನು 1, 2, 3 ಅಂತ ತಗೋತೀನಿ. ಬಿ ಸೆಟ್ನ ನಾನು ಲೈಕ್ 3, 4, 5 ಅಂತ ಹೇಳಿ ತಗೊಂಡಿದ್ದೀನಿ. ಸೊ ವಾಟ್ ಹ್ಯಾವ್ ಟು ಡೂ, ಎ ಯೂನಿಯನ್ ಬಿ ಮಾಡಬೇಕು. ಎ ಯೂನಿಯನ್ ಬಿ ಅಂತಂದ್ರೆ ನೋಡಿ 1, 2, 3. ಬಿಗೆ ಹೋದ್ರೆ 3 is already is there, so I am not going to repeat. So 4, 5 ನೋಡಿ ಏನ್ ಬಂತು, 1, 2, 3, 4, 5 ಸೇಮ್ ನಂಬರ್ಸ್ ಇದೆಯಾ, ಸೇಮ್ ಎಲಿಮೆಂಟ್ಸ್ ಇದೆಯಾ. ಅದೇ ನಾನು ಬಿ ಯೂನಿಯನ್ ಎ ಅಂತಂದ್ರೆ ಫಸ್ಟ್ ಬಿ ಅಲ್ಲಿ ಇರುವಂತ ಎಲಿಮೆಂಟ್ಸ್, 3, 4, 5 ಇವಾಗ ಇಲ್ಲಿಗೆ ಬಂದ್ರೆ 3 ಬಿಟ್ಬಿಡೋಣ. ವಿ ರೋಟ್ ಫ್ರಮ್ ಬಿ. ಸೊ 1, 2 ಆರ್ಡರ್ ಚೇಂಜ್ ಆಗಿರ್ಬೋದು, ನಿಮ್ಗೆ ಹೇಳಿದೀನಿ ಆರ್ಡರ್ ಇಂಟರ್ಚೇಂಜ್ ಆದ್ರೂ ನೋ ವರಿ ಅಂತ ಹೇಳಿ.
ಸೊ ಸ್ಟಾರ್ಟಿಂಗ್ ಅಲ್ಲೇ ನಾವು ಒಂದಷ್ಟು ಕಂಡೀಷನ್ಸ್ ನ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಸೆಟ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಸೊ ಇಂಟರ್ ಚೇಂಜ್ ಆದ್ರೂ ಆರ್ಡರ್ ಪ್ಲೇಸ್ ಚೇಂಜ್ ಆದ್ರೂ ನೋ ಮ್ಯಾಟರ್, ಬೋತ್ ಎಲಿಮೆಂಟ್ಸ್ ಸೇಮ್ ಇದ್ರೆ ವಿ ಕಾಲ್ ಇಟ್ ಅಸ್ ಈಕ್ವಲ್. ನೋಡಿ ಇವಾಗ ಇಲ್ಲಿರುವಂತ ಎಲಿಮೆಂಟ್ಸು ಸೇಮ್ ಇದೆ, ಇಲ್ಲಿರುವಂತ ಎಲಿಮೆಂಟ್ಸು ಸೇಮ್ ಇದೆ. ಸೊ ಐ ಕ್ಯಾನ್ ಕನ್ಕ್ಲೂಡ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಸೊ ಇಂಥ ಪ್ರಾಪರ್ಟಿನ, ಈ ತರ ಇಂಟರ್ಚೇಂಜ್ ಮಾಡುವಂತ ಪ್ರಾಪರ್ಟಿನ ವಿ ಕಾಲ್ ಇಟ್ ಆಸ್ ಕಾಮಿಟೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ಬರೋಣ, ಸೆಕೆಂಡ್ ಒನ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಏನ್ ಅಸೋಸಿಯೇಟ್ ಅಂತಂದ್ರೆ ಲೈಕ್ ಕಂಬೈನಿಂಗ್ ಟುಗೆದರ್ ಈಚ್ ಅಂಡ್ ಎವ್ರಿಥಿಂಗ್, ಅಸೋಸಿಯೇಟ್ ಸೇರೋದು ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡ್ತಿದ್ದಾರೆ, ಇಲ್ಲಿ 3 ಸೆಟ್ಸ್ ತಗೋತಾರೆ. ರಿಮೆಂಬರ್ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಮಿನಿಮಮ್ 3 ಸೆಟ್ಸ್ ಇರಬೇಕು, 3 ಸೆಟ್ಸ್. ಓಕೆ, ಇವಾಗ ಇಲ್ಲೇ ನೋಡೋಣ. ದ ಸೇಮ್ ಥಿಂಗ್ ಐ ವಿಲ್ ಟೇಕ್ ಎ ಅನ್ನೋ ಸೆಟ್ ನೋಡಿ. ಸೊ 1, 2, 3 ಅನ್ನೋ ಒಂದು ಸೆಟ್ ತಗೋತೀನಿ. ಬಿ ಅನ್ನೋದು ಅದನ್ನೇ ತಗೋತೀನಿ, 3, 4, 5 ಅಂತ ಹೇಳಿ. ಸೊ ಸಿ ಅನ್ನೋದು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಆಸ್ 6, 7 ಈ ತರ ತಗೊಂಡಿನಿ. ಸೊ ಫಸ್ಟ್ ಈಸ್ ಎ ಯೂನಿಯನ್ ಬಿ. ಫಸ್ಟ್ ಏನ್ ಮಾಡಬೇಕು, ವಿ ಹ್ಯಾವ್ ಟು ಕನ್ಸಿಡರ್ ಎ ಯೂನಿಯನ್ ಬಿ. ಸೊ ಎ ಯೂನಿಯನ್ ಬಿ ಅಂತಂದ್ರೆ ಏನ್ ಬಂತು ನಿಮ್ಗೆ, ಎ ಯೂನಿಯನ್ ಬಿ ಮಾಡಿದ್ರೆ ಏನ್ ಬರುತ್ತೆ, 1, 2, 3, 4, 5 ಬಂತು. ಓಕೆ, ಈ ಇದಕ್ಕೆ ಪೂರ್ತಿ ಸೆಟ್ಗೆ ನಾವೇನ್ ಮಾಡಬೇಕು, ಇನ್ನೂ ಒಂದು ಯೂನಿಯನ್ ಸಿ ಮಾಡಬೇಕು. ಸಿ ಅಂತಂದ್ರೆ ಯಾವ್ದಾಯ್ತು, 6, 7. ಹಾಗಾದ್ರೆ ಟೋಟಲಿ ನಾವು ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂತ ನಾವು ತಗೊಂಡ್ರೆ ಒಟ್ಟಿಗೆ ಅವಾಗ ಏನಾಯ್ತು, 1, 2, 3, 4, 5, 6, 7 ನೋಡಿ ಬಂತು. ಸೇಮ್ ಎಲಿಮೆಂಟ್ಸ್ ಬಂತಾ. ಸೊ ಫಸ್ಟ್ ಎ ಯೂನಿಯನ್ ಬಿ ಮಾಡೋದು, ಅವಾಗ ನಿಮ್ಗೆ ಏನ್ ಬಂತು, 1, 2, 3, 4, 5. ಅಗೇನ್ ಯು ಹ್ಯಾವ್ ಟು ಯೂನಿಯನ್ ವಿತ್ ಸಿ. ಅಗೇನ್ ಸಿ ಅಲ್ಲಿ ಇರುವಂತ ಎಲಿಮೆಂಟ್ಸ್ ನಾವು ಒಟ್ಟಿಗೆ ಬರ್ಕೋತೀವಿ. ರಿಪೀಟ್ ಆಗಿದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ರಿಪೀಟ್. ಇಲ್ಲಿ ಫಾರ್ ಎಕ್ಸಾಂಪಲ್ 5 and 6 ಅಂತಿದ್ದೆ, ಆಲ್ರೆಡಿ 5 ಬರ್ದಿದ್ವಿ, 6 ಮಾತ್ರ ಬರ್ಕೋತಿದ್ವಿ. ಓಕೆ, ಈ ತರ. ಸೊ ನಿಮ್ಗೆ ಏನ್ ಬಂತು, ಈ ನಂಬರ್ಸ್ ಬಂತು. ಹೌ ಮೆನಿ ಎಲಿಮೆಂಟ್ಸ್, 7 ಎಲಿಮೆಂಟ್ಸ್. ಅದನ್ನೇ ನಾವು ಇಂಟರ್ಚೇಂಜ್ ಮಾಡಿದ್ರೆ ಫಸ್ಟ್ ಬಿ ಯೂನಿಯನ್ ಸಿ ಮಾಡೋದು ನೋಡಿ. ಫಸ್ಟ್ ಬಿ ಯೂನಿಯನ್ ಸಿ ಮಾಡ್ಕೊಳ್ಳೋದು ನೋಡಿ. ಫಸ್ಟ್ ಬಿ ಯೂನಿಯನ್ ಸಿ. ಬಿ ಯೂನಿಯನ್ ಸಿ ಅಂತಂದ್ರೆ ಏನ್ ಬರುತ್ತೆ ನಿಮ್ಗೆ, 3, 4, 5, 6, 7 ಬಂತು ಬಿ ಯೂನಿಯನ್ ಸಿ. ಅದ್ರ ಜೊತೆ ನೀವೇನ್ ಮಾಡ್ಬೇಕು, ಮತ್ತೆ ಎ ಯೂನಿಯನ್ ಬಿ ಯೂನಿಯನ್ ಸಿ ನ. ಸೊ ಬಿ ಯೂನಿಯನ್ ಸಿ ಈ ನಂಬರ್ಸ್ ಇದೆ. ಎ ಅಂತಂದ್ರೆ 1, 2, 3. ಹಾಗಾದ್ರೆ 1, 2, 3. ಸೊ 3 ಆಲ್ರೆಡಿ ಬರ್ದಿದ್ದೀರಾ, ಯು ಆರ್ ನಾಟ್ ಗೋಯಿಂಗ್ ಟು ರಿಪೀಟ್. 4, 5, 6, 7 ನೋಡಿ, ಸೇಮ್ ಎಲಿಮೆಂಟ್ಸ್ ವಿಚ್ ಆರ್ ಯು ಆರ್ ಗೆಟಿಂಗ್ ಇನ್ ಎ ಯೂನಿಯನ್ ಬಿ ಯೂನಿಯನ್ ಸಿ, ವಿಚ್ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಯು ಆರ್ ಗೆಟಿಂಗ್ ಸೇಮ್. ಸೊ ಈ ತರ ಅಂದ್ರೆ ಇಫ್ ಯು ಆರ್ ಕಂಬೈನಿಂಗ್ ವಿತ್ ದ 3 ಸೆಟ್ಸ್, so this we call it as associative property. Is it clear? ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಓಕೆ, ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಒಂದು ಜನರಲ್ ಎಕ್ಸಾಂಪಲ್ ತಗೋತೀನಿ ನೋಡಿ. ಫಾರ್ ಎಕ್ಸಾಂಪಲ್ 2 + 3 + 5 ಅಂತ ಹೇಳಿ. ಈಗಲೇ ನೋಡಿ 2 + 3 ಏನಾಯ್ತು, 5. 5 + 5 ಏನಾಯ್ತು, 10. ಅದನ್ನೇ ನಾನು ಸ್ವಲ್ಪ ಚೇಂಜ್ ಮಾಡಿದ್ರೆ 2 + 3 + 5 ಅಂತ ಚೇಂಜ್ ಮಾಡಿದ್ರೆ, ಇವೆರಡು ಜೊತೆ ಕಂಬೈನ್ ಮಾಡ್ಕೊಟ್ರೆ 2+ ಹಾಗೆ ಇರುತ್ತೆ. 3 + 5 ಎಷ್ಟು, 8. 8 + 2 ಎಷ್ಟು, 10 ನೋಡಿ. ಬೋತ್ ಆರ್ ಗೆಟಿಂಗ್ ದ ಸೇಮ್ ವ್ಯಾಲ್ಯೂ. ಸೊ ಹಾಗಾದ್ರೆ ದಿಸ್ ಮೀನ್ಸ್ ಕಾಂಬಿನೇಷನ್ ಆಫ್ ಯೂನಿಯನ್ ಆಫ್ ಸೆಟ್ಸ್ ಅಲ್ಲಿ ಇಫ್ ಯು ಕಂಬೈನ್ 3 ಸೆಟ್ಸ್ ಟುಗೆದರ್ ವಿತ್ ದಿಸ್ ಅಸೋಸಿಯೇಷನ್, ದಿಸ್ ಇದೇನಾಗುತ್ತೆ, ಎರಡು ಈಕ್ವಲ್ ಬರ್ತಿದೆ. ಸೊ ಇದರಿಂದ ನಾವೇನಂತೀವಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಯಾ. ನೆಕ್ಸ್ಟ್ ಒನ್ ಹೋಗೋಣ. ಥರ್ಡ್ ಒನ್ ಈಸ್ ಲಾ ಆಫ್ ಐಡೆಂಟಿಟಿ. ಏನಿದು ಲಾ ಆಫ್ ಐಡೆಂಟಿಟಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಎ ಯೂನಿಯನ್ 5 ಅಂದ್ರೆ ಏನು, ನಲ್ ಸೆಟ್. ಅಂದ್ರೆ ಯಾವುದೇ ಒಂದು ಸೆಟ್ಟು ನಲ್ ಸೆಟ್ ಜೊತೆ ಯೂನಿಯನ್ ಆದ್ರೆ, ಅರ್ಥ ಆಗ್ತಿದೆ ಅನ್ಕೋತೀನಿ, ಯಾವುದೇ ಒಂದು ಸೆಟ್ಟು ನಲ್ ಸೆಟ್ ಜೊತೆ ಯೂನಿಯನ್ ಆದ್ರೆ ಅದೇ ಸೆಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಗ್ಲೇ ನಾವು ತಗೊಂಡಿರೋ ಪ್ರಕಾರ ಎ ಅನ್ನೋ ಸೆಟ್ ನ 1, 2, 3 ಅಂತ ತಗೋತೀನಿ. ಆಸ್ ಯು ಆಲ್ ನೋ ದಟ್ ನಲ್ ಸೆಟ್ ಅಂದ್ರೆ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ, ಜಸ್ಟ್ ಇಟ್ ಇಸ್ ಅ ಫ್ಲವರ್ ಬ್ರಾಕೆಟ್ ಅಥವಾ 5. ಇವೆರಡನ್ನು ನಾನು ಯೂನಿಯನ್ ಮಾಡ್ತು ಅಂತಂದ್ರೆ ನನಗೆ ಏನ್ ಬರುತ್ತೆ, ಕಂಪ್ಲೀಟ್ ಎ ಯೂನಿಯನ್ 5 ಮಾಡಿದ್ರೆ ಏನ್ ಬರುತ್ತೆ, ಎಸ್ ಇದರಲ್ಲಿ ಯಾವುದೇ ಎಲಿಮೆಂಟ್ಸ್ ಇಲ್ಲ ಅಂದ್ಮೇಲೆ ಯು ಆರ್ ನಾಟ್ ಗೋಯಿಂಗ್ ಟು ರೈಟ್, ಓನ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ದ ಸೆಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಎ. ನೋಡಿ ಸೇಮ್ ಬಂದಿದೆ ಎ. ಸೊ ಎ ಯೂನಿಯನ್ 5 ಅಂದ್ರೆ ಇಫ್ ಯು ಆರ್ ಯೂನಿಯನ್ ಸಮ್ ಸೆಟ್ ಇಸ್ ಕಂಬೈನಿಂಗ್, ಯು ಆರ್ ಯೂನಿಯನಿಂಗ್ ವಿತ್ ನಲ್ ಸೆಟ್, ಹಾಗಾದ್ರೆ ನಿಮ್ಗೆ ಯಾವ ಸೆಟ್ ಬರುತ್ತೆ, ಅದೇ ಸೆಟ್ ಬರುತ್ತೆ. ಆ ಲಾನ ಏನಂತ ಕರಿತೀವಿ, ದಟ್ ಪ್ರಾಪರ್ಟಿ ಆರ್ ದಟ್ we call it as law of identity ಅಂತ ಹೇಳಿ ಕರಿತೀವಿ. law of identity. Is it clear? Yeah. We'll go for fourth one ಏನ್ ಹೇಳುತ್ತೆ, ಒಂದು ಸೆಟ್ಟು ಅದೇ ಸೆಟ್ ಜೊತೆ ಯೂನಿಯನ್ ಆದ್ರೆ ಅದಕ್ಕದೇ
ಯೂನಿಯನ್ ಆದ್ರೆ ಅದೇ ಸೆಟ್ಟೇ ಬರುತ್ತೆ. ಸೊ ಅದನ್ನ ಐಡೆಂಪೊಟೆಂಟ್ ಸೆಟ್ ಅಂತ ಕರಿತೀವಿ ನಾವು, ಐಡೆಂಪೊಟೆಂಟ್ ಸೆಟ್ ಅಂತ ಹೇಳಿ. ಇಲ್ಲಿ ನೋಡಿ ಹೇಗೆ ಮ್ಯಾಮ್ ಅಂತಂದ್ರೆ, ಎಸ್ ನೋಡಿ ಇವಾಗ ಎ ಅನ್ನೋ ಒಂದು ಸೆಟ್ ತಗೊಂಡ್ರೆ ಸೇಮ್ 1, 2, 3 ಅದೇ ಸೆಟ್ ಅದಕ್ಕದೇ. ಫಾರ್ ಎಕ್ಸಾಂಪಲ್ ಅದಕ್ಕದೇ ಅಂತಂದ್ರೆ ಇನ್ನೂ ಒಂದ್ ಸೆಟ್ ಅದೇ ಏನಾಗುತ್ತೆ ಅವಾಗ 1, 2, 3 ತಾನೆ. ಸೊ ಇವಾಗ ನಾವು ಎ ಯೂನಿಯನ್ ಎ ಅಂತ ಮಾಡಿದ್ರೆ ಆಸ್ ಯು ಆಲ್ ನೋ ದಟ್ ಸೆಟ್ ಆಫ್ ಆಲ್ ಇದರಲ್ಲಿರೋ ಅಂತ ಎಲಿಮೆಂಟ್ಸ್ ಬರಿತೀವಿ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ರಿಪೀಟ್. ಹಾಗಾದ್ರೆ 1, 2, 3 ಓನ್ಲಿ ವಿ ಆರ್ ಗೋಯಿಂಗ್ ಟು ರೈಟ್ ವಿಚ್ ಇಸ್ ಈಕ್ವಲ್ ಟು ಎ. ನೋಡಿ ಒಂದು ಸೆಟ್ ಅದೇ ಸೆಟ್ ಜೊತೆ ಯೂನಿಯನ್ ಆದ್ರೆ ನಮಗ್ ಬರುವಂತ ಸೆಟ್ ಸೇಮ್ ಸೆಟ್ ಆಗಿರುತ್ತೆ. ಸೊ ದಟ್ ಲಾ ಆರ್ ದಟ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಐಡೆಂಪೊಟೆಂಟ್ ಲಾ. ವಿ ಕಾಲ್ ಇಟ್ ಆಸ್ ಐಡೆಂಪೊಟೆಂಟ್ ಲಾ. ಕೇಳ್ಬೋದು ಒಂದೊಂದು ಮಾರ್ಕ್ಸ್ಗೆ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಓಕೆ, ಸೊ ನೆಕ್ಸ್ಟ್ ಒನ್ ಇದಿಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಈಗ ಲಾಸ್ಟ್ ಒನ್ ಪ್ರಾಪರ್ಟಿ ನೋಡೋದಾದ್ರೆ ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ದಿಸ್ ಇಸ್ ಯೂನಿವರ್ಸಲ್ ಸೆಟ್. ಇದೇನಿದು ಯೂನಿವರ್ಸಲ್ ಸೆಟ್. ಓಕೆ, ಇದು ಯೂನಿಯನ್, ದಿಸ್ ಇಸ್ ಯೂನಿಯನ್. ಸೊ ಯೂನಿವರ್ಸಲ್ ಸೆಟ್ ಇಸ್ ಯೂನಿಯನ್ ವಿತ್ ಅ ಸೆಟ್. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಒಂದು ಯೂನಿವರ್ಸಲ್ ಸೆಟ್ಟು ಒಂದು ಸಬ್ಸೆಟ್ ಜೊತೆ ಯೂನಿಯನ್ ಆದ್ರೆ ನಮ್ಗೆ ಯೂನಿವರ್ಸಲ್ ಸೆಟ್ಟೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಯೂನಿವರ್ಸಲ್ ಸೆಟ್ನ ನಾನು 1, 2, 3, 4, 5, 6, 7 ಅಂತ ಹೇಳಿ ಒಂದು 7 ಎಲಿಮೆಂಟ್ಸ್ ಇರುವಂತ ಸೆಟ್ ತಗೊಂಡಿದ್ದೀನಿ. ಇನ್ನೊಂದು ಸೆಟ್ ತಗೋತೀನಿ, ಯಾವುದೋ ಒಂದು ಸಬ್ಸೆಟ್ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಲೈಕ್ 1, 2, 3 ಅನ್ನೋ ಒಂದು ಸೆಟ್ ತಗೊಂಡಿದ್ದೀನಿ. ಇವಾಗ ಇದನ್ನ ಕಂಬೈನ್ ಮಾಡ್ತೀನಿ ಅನ್ನೋದಾದ್ರೆ, ಅಥವಾ ಇದ್ರ ಜೊತೆ ಮ್ಯಾಮ್ ಅದರಲ್ಲಿರುವಂತ ಎಲಿಮೆಂಟ್ಸ್ ಇರಬೇಕಾ, ಬೇರೆ ಎಲಿಮೆಂಟ್ಸ್ ಇರಬಾರ್ದಾ ಅಂತ ನೀವು ಕೇಳ್ಬೋದು. ಬೇರೆ ಎಲಿಮೆಂಟ್ಸ್ ಇರಬಾರ್ದಾ ಅಂತ ಹೇಳಿ. ಸೊ ಇಲ್ಲಿ ನಾವ್ ಏನ್ ಮಾಡ್ತಿದೀವಿ, ಒಂದು ಸಬ್ಸೆಟ್, ಇಲ್ಲಿ ಯೂನಿವರ್ಸಲ್ ಸೆಟ್ ಒಂದು ಸಬ್ಸೆಟ್ ಜೊತೆ ನೋಡಿ, ಅದಕ್ಕೆ ನಾನು ಇಲ್ಲಿ ಸಬ್ಸೆಟ್ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯೂನಿವರ್ಸಲ್ ಸೆಟ್ ಇಸ್ ಕಂಬೈನ್ಡ್ ವಿತ್ ಅ ಸಬ್ಸೆಟ್. ಸೊ ನಿಮಗೆ ಬರುವಂತದ್ದು ಯೂನಿವರ್ಸಲ್ ಸೆಟ್ಟೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವೆರಡನ್ನು ನಾನು ಯೂನಿವರ್ಸಲ್ ಸೆಟ್ ವಿತ್ ಇಸ್ ಯೂನಿಯನ್ ವಿತ್ ಅ ಸಬ್ಸೆಟ್ ವಿಲ್ ಗೆಟ್ ಇಟ್ ಆಸ್ ಏನ್ ಬರುತ್ತೆ 1, 2, 3 ವಿ ಆರ್ ಗೋಯಿಂಗ್ ಟು ರೈಟ್, ಅಂಡ್ ಅದರ್ಸ್ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಇಟ್ ಈಸ್. ನೋಡಿ ಮ್ಯಾಮ್ ಇದರಲ್ಲಿ ಬೇರೆ ನಂಬರ್ಸ್ ಇರಬಾರ್ದಾ, 8 ಅಂತ ಇರುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಯಾವುದೇ ಒಂದು ಸಬ್ಸೆಟ್ ಅದ್ರ ಯೂನಿವರ್ಸಲ್ ಸೆಟ್ ಅಂತ ತಗೋತೀವಿ ಅಂತಂದ್ರೆ ಇದರಲ್ಲಿರೋ ಅಂತ ಅಷ್ಟು ಎಲಿಮೆಂಟ್ಸು ಇಲ್ಲಿರುತ್ತೆ. ಅದಕ್ಕೆ ಕೆಲವೊಬ್ರು ಕನ್ಫ್ಯೂಷನ್ ಬರ್ಬೋದು, ಮ್ಯಾಮ್ ನಾನೀಗ ನೀವು ಇಲ್ಲಿ 7 ಅಂತಾನೆ ಬರ್ತಿದ್ದೀರಾ, ಬಟ್ ನಾನಿಲ್ಲಿ ಈ ಎ ಜೊತೆ ಇನ್ನೊಂದು 8 ಅಂತ ಹಾಕ್ತೀನಿ. 8 ಅನ್ನೋ ಎಲಿಮೆಂಟ್ ಅಲ್ಲಿ ಇಲ್ಲ. ಬಟ್ ನೆನಪಿಲ್ಲಿ ಯೂನಿವರ್ಸಲ್ ಸೆಟ್ ಅಂತಂದ್ರೆ ನಾವೇನ್ ಹೇಳಿದೀವಿ, ಯಾವುದೇ ಒಂದು ನಾವು ಸಬ್ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸು ಅಷ್ಟು ಎಲಿಮೆಂಟ್ಸು ಯೂನಿವರ್ಸಲ್ ಸೆಟ್ ಅಲ್ಲಿ ಇರುತ್ತೆ ಅಂತ ಹೇಳಿದೀನಿ. ಹಾಗಾಗಿ ಸೊ ನೀವು ಇಲ್ಲಿ 8 ಅನ್ನೋದು ಹಾಕುತ್ತೀರಾ ಅಂದ್ರೆ ಇಲ್ಲಿ 8 ಇರಲೇಬೇಕು, ಯೂನಿವರ್ಸಲ್ ಸೆಟ್ ಅಲ್ಲೂ 8 ಇರಲೇಬೇಕು. ಓಕೆ, ಸೊ here what you are going to conclude, if universal set is union with a subset or any other set will be equal to the universal set. So idanna ನಾವು law of universe ಅಂತ ಕರಿತೀವಿ. law of universal set, law of universal ಅಂತ ಹೇಳಿ ಕರಿತೀವಿ. So these are the 5 properties of operation of union. Number 1, commutative property, associative property, law of identity, idempotent law, law of universal. So these are the 5 properties of union operation. Now ತಗೊಂಡಿರೋದು ಯಾವುದು, union of sets. ಅಂದ್ರೆ union of sets means we are going to write together but we are not repeating the elements. Is it clear about union of sets? Yeah. We'll go for next operation, that is intersection of sets. Intersection of sets ಅಂತ ಹೇಳಿ ಏನಿದು intersection? As I told you that separating ಅಂತ ಹೇಳಿ ನಾನೊಂದು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಜನರಲ್ ಆಗಿ ಏನ್ ಹೇಳ್ಬೋದು ಅಂತ. ಹಾಗಾದ್ರೆ ನಾವಿಲ್ಲಿ ಸ್ಪೆಸಿಫಿಕ್ ಆಗಿ ಡೆಫಿನೇಷನ್ ನೋಡಿದ್ರೆ ಏನಿದೆ, ದಿ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್, ಇಲ್ಲೂ ಅಷ್ಟೇ 2 ಸೆಟ್ ಇರಲೇಬೇಕು. ಸೆಟ್ ಎ ಅಂಡ್ ಬಿ ಇಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಟು ಬೋತ್ ಎ ಅಂಡ್ ಬಿ. ನೋಡಿ ನಾವು ಇದರಲ್ಲಿ ಬರೀ ಎ ಮತ್ತೆ ಬಿ ಅಲ್ಲಿರುವಂತ ಕಾಮನ್ ಮಾತ್ರ ಬರಿತೀವಿ. ಅರ್ಥ ಮಾಡ್ಕೊಳ್ಳಿ, ದಿ ಇಂಟರ್ಸೆಕ್ಷನ್ ಆಫ್ ಸೆಟ್ ಎ ಅಂಡ್ ಬಿ is the set of all elements which are common to both A and B. ಹಾಗಾದ್ರೆ ಸಿಂಬಲ್ ನೋಡಿ ಉಲ್ಟಾ ಯು ಅಂದ್ರೆ ಯೂನಿಯನ್, ಅದ್ರ ರಿವರ್ಸ್ ಆಗಿ ಬರೀರಿ. ಸೊ ಈ ಸಿಂಬಲ್ ನ ನಾವು ಇಂಟರ್ಸೆಕ್ಷನ್ ಸಿಂಬಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಫಾರ್ ಇಂಟರ್ಸೆಕ್ಷನ್. ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್, ಹೇಗೆ ಬರೀತಿದ್ವಿ ನೋಡಿ, ಇದನ್ನ ಏನಂತ ಓದ್ತೀರಾ, ಎ ಇಂಟರ್ಸೆಕ್ಷನ್. ನೋಡಿ ಇದನ್ನ ಏನಂತ ಓದ್ಬೇಕು, ಎ ಇಂಟರ್ಸೆಕ್ಷನ್ ಬಿ. ನೋಡಿ ಸೆಟ್ ಎ ಇಂಟರ್ಸೆಕ್ಷನ್ ಸೆಟ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಸೆಟ್ ಆಫ್ ಆಲ್ ಎಕ್ಸ್, x belongs to A and x belongs to B. ಆ x ಅನ್ನೋದೇನಿರ್ಬೇಕು, ಎ ಅಲ್ಲೂ ಇರಬೇಕು ಬಿ ಅಲ್ಲೂ ಇರಬೇಕು ಅಷ್ಟೇ. ನಾವು ಆಲ್ರೆಡಿ ನಾವು ಇದರಲ್ಲಿ ಯೂನಿಯನ್ ಅಲ್ಲಿ ಏನ್ ಬರೀತಿದ್ವಿ, ಇಫ್ ದ ಸೇಮ್ ಥಿಂಗ್ ಇಫ್ ಯು ಕನ್ಸಿಡರ್ ಯೂನಿಯನ್ ಅಲ್ಲಿ ಏನ್ ಬರೆದಿದ್ವಿ, ಆರ್ ಎಲ್ಲೂ ಇರಬಹುದು ಬಿ ಅಲ್ಲಾದ್ರೂ ಇರಬಹುದು. ಓಕೆ, ಯಾವ್ದಾದ್ರು ಒಂದನ್ನು ನಾವು ಬರ್ಕೋತಿದ್ವಿ. ಬಟ್ ಇಲ್ಲಿ ಕಂಡೀಷನ್ ಇದೆ,
ದಟ್ ಎಕ್ಸ್ ಮಸ್ಟ್ ಬಿ ಇನ್ ಬೋತ್, ಎರಡರಲ್ಲೂ ಇದ್ರೆ ಮಾತ್ರ ನಾವು ಬರೀಬೇಕು, ಅದರ್ವೈಸ್ ವಿ ಶುಡ್ ನಾಟ್ ರೈಟ್. ಬರೀ ನೀ ಎ ಅಲ್ಲಿ ಇರುತ್ತೆ ಬಿ ಅಲ್ಲಿ ಇರಲ್ಲ, ನೋ ಯು ಶುಡ್ ನಾಟ್ ರೈಟ್ ಇಟ್. ಏನ್ ಒಂದು ಯಾವುದೋ ಒಂದು ಎಲಿಮೆಂಟು ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಸೆಟ್ ಎ ಅಂಡ್ ಆಲ್ಸೋ ಇಟ್ ಶುಡ್ ಪ್ರೆಸೆಂಟ್ ಇನ್ ಸೆಟ್ ಬಿ. ಓಕೆ, ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಇದರಲ್ಲಿ ವೆನ್ ಡಯಾಗ್ರಾಮ್ ಅಲ್ಲಿ ಅಂತಂದ್ರೆ, ಎಸ್ ಇಟ್ ಇಸ್ ಯೂನಿವರ್ಸಲ್ ಸೆಟ್, ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ. ನೋಡಿ ಇಲ್ಲಿ ಮಾತ್ರ ನಾವು ಶೇಡ್ ಮಾಡಿದೀವಿ. ಅದೇ ನಾವು ಯೂನಿಯನ್ ಅಲ್ಲಿ ಏನ್ ಮಾಡಿದ್ವಿ, ದ ಸೇಮ್ ಥಿಂಗ್ ವಾಟ್ ವಿ ಡಿಡ್ ಇನ್ ಯೂನಿಯನ್, ವಿ ಹ್ಯಾವ್ ಇಷ್ಟನ್ನು ನಾವು ಶೇಡ್ ಮಾಡಿದ್ವಿ, ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ಟುಗೆದರ್ ಅಷ್ಟನ್ನು ಅಂತ ಹೇಳಿ. ಬಟ್ ಇಲ್ಲಿ ಹಾಗಲ್ಲ, ಯಾವುದು ಕಾಮನ್ ಆಗಿದೆ ಸೆಟ್ ಎ ಮತ್ತೆ ಸೆಟ್ ಬಿ ಅಲ್ಲಿ ಎರಡರಲ್ಲೂ ಕಾಮನ್ ಆಗಿರುವಂತ ಎಲಿಮೆಂಟ್ಸ್ ನ ಮಾತ್ರ ನಾವಿಲ್ಲಿ ತಗೋತೀವಿ. ಹೌ ವಿ ಆರ್ ಗೋಯಿಂಗ್ ಟು ರೈಟ್ ಎ ಇಂಟರ್ಸೆಕ್ಷನ್ ಬಿ. ನೋಡಿ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ವಿತ್ ಒನ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ನೋಡಿ ಸೇಮ್ ಎಕ್ಸಾಂಪಲ್ ನೇ ತಗೊಂಡಿದ್ದೀನಿ. ಸೊ ವಾಟ್ ಎವರ್ ಎಕ್ಸ್ಪ್ಲೇನ್ಡ್ ಇನ್ ಯೂನಿಯನ್, ದ ಸೇಮ್ ಎಕ್ಸಾಂಪಲ್. ನೋಡಿ ಸೆಟ್ ಎ ಅಲ್ಲಿ 2, 4, 6, 8 and B ಅಲ್ಲಿ 6, 8, 10, 12. As I told you, if you are considering A intersection B, ನೋಡಿ A intersection B ಅಂತಂದ್ರೆ what is that? That X set of all X belongs to A and X belongs to B. A ಅಲ್ಲೂ ಇರಬೇಕು B ಅಲ್ಲೂ ಇರಬೇಕು. ನೋಡಿ 2 ಅನ್ನೋದು ತಗೊಳ್ಳೋಣ. 2 A ಅಲ್ಲಿದೆ, B ಅಲ್ಲಿದೆಯಾ? ಇಲ್ಲ, ಹಾಗಾದ್ರೆ it cannot be intersection. 4 A ಅಲ್ಲಿದೆ, B ಅಲ್ಲಿದೆಯಾ? No, it cannot be intersection. 6 ನೋಡಿ, 6 it is in A and it is also in B. So ಹಾಗಾದ್ರೆ 6 we are going to write. And 8 it is in A, it is in B. So we are going to write it as 8. But 10 ಅನ್ನೋದು A ಅಲ್ಲಿಲ್ಲ B ಅಲ್ಲಿದೆ. So we are not considering. 12 A ಅಲ್ಲಿಲ್ಲ, it is in B. So no. So ಹಾಗಾದ್ರೆ if A intersection B, we are going to consider only two elements which are common in both A and B. Is it clear? ಹಾಗಾದ್ರೆ ಇಲ್ಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ನೋಡಿ, the same thing we are going to write. Set ನೋಡಿ, ಸೆಟ್ ಅಲ್ಲಿ 2, 4 ನೋಡಿ, ಎರಡು ಎಲಿಮೆಂಟ್ 2, 4, 6, 8 ಬರೀತೀರಾ. ಇಲ್ಲಿ 10, 12 ಬರೀತೀರಾ. ಸೊ ಹಿಯರ್ ಜಸ್ಟ್ ಯು ಆರ್ ಗೋಯಿಂಗ್ ಟು ಕಂಬೈನ್ ಲೈಕ್ ದಿಸ್. ಶೇಡಿಂಗ್ ಹೆಂಗ್ ಮಾಡ್ತೀರಾ ಹೀಗೆ ಮಾಡ್ತಾರೆ. ದಿಸ್ ಈಸ್ ಅಂಡರ್ಸ್ಟುಡ್ ದಟ್ ಈ ತರ ಬರುತ್ತೆ. ಎಲ್ಲದನ್ನು ಶೇಡ್ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇನ್ ಯೂನಿಯನ್ ಆಗ್ತಿತ್ತು. ಬಟ್ ಹಿಯರ್ ಯು ಆರ್ ಶೇಡಿಂಗ್ ಓನ್ಲಿ ದ ಕಾಮನ್ ಎಲಿಮೆಂಟ್ಸ್. ಸೊ ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ, ಟುಗೆದರ್ ಇದು ಇಷ್ಟಾಯ್ತು ಯೂನಿವರ್ಸಲ್. ಸೊ ಇಲ್ಲಿ ನಾನು ಇಷ್ಟನ್ನು ಮಾತ್ರ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟಿಂಗ್ ಅಂತಂದ್ರೆ ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ, ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಯಾ, ವಿಲ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಹೋಗೋಣ. ಎಸ್ ನೋಡಿ, ಎ 1, 3, 5, ಬಿ 2, 4, 6 ಅಂತ ಹೇಳಿ ಈಗ ಅಬ್ಸರ್ವ್ ಮಾಡ್ತಾ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಎ ಇಂಟರ್ಸೆಕ್ಷನ್ ಬಿ. ನೋಡಿ ಎ ಇಂಟರ್ಸೆಕ್ಷನ್ ಬಿ ಅಂತ ಹೇಳಿ ತಗೊಂಡ್ವಿ. ಈಗ ನೋಡ್ತಾ ಬರೋಣ. 1 ಅನ್ನೋ ಎಲಿಮೆಂಟ್ ಇದೆಯಾ? ನೋ, ಎರಡರಲ್ಲೂ ಇಲ್ಲ, ಲಿಫ್ಟ್. ನೆಕ್ಸ್ಟ್ 3 ಇದೆಯಾ? ಇಲ್ಲ. 5 ಇದೆಯಾ? ಇಲ್ಲ. ಈವನ್ ಹಿಯರ್ 4, ನೋ. 6, ನೋ. ದಟ್ ಮೀನ್ಸ್ ಯು ಆರ್ ನಾಟ್ ಗೆಟಿಂಗ್ ಎನಿ ಎಲಿಮೆಂಟ್. ಇಟ್ ಈಸ್ ಬಿಕಮಿಂಗ್ ನಲ್ ಸೆಟ್. ನಲ್ ಸೆಟ್ ಆಗ್ತಾ ಇದೆ. ನಲ್ ಸೆಟ್, ಇಟ್ ಇಸ್ ಅ ನಲ್ ಸೆಟ್. ಓಕೆ, ಸಪರೇಟ್ ಇದೆ. ಯು ಆರ್ ನಾಟ್ ಕಂಬೈನಿಂಗ್ ಟುಗೆದರ್. ನಲ್ ಸೆಟ್. ಓಕೆ, ಸೊ ಹಾಗಾದ್ರೆ ಇಂಥದನ್ನ ನಾವು ಡಿಸ್ಜಾಯಿಂಟ್, ನೋಡಿ ಡಿಸ್ಜಾಯಿಂಟ್ ಸೆಟ್ ಅಂತ ಕೊಡ್ತೀವಿ. ಏನಿದು ಡಿಸ್ಜಾಯಿಂಟ್? ಏನರ್ಥ? ಜಾಯಿಂಟ್ ಅಂದ್ರೆ ಒಟ್ಟಿಗೆ, ಡಿಸ್ಜಾಯಿಂಟ್ ಅಂದ್ರೆ ಇಲ್ವೇ ಇಲ್ಲ, ಯಾವುದು ಇಲ್ವೇ ಇಲ್ಲ. ಹಾಗಾದ್ರೆ ನಾವು ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್? ನೋಡಿ ಯೂನಿವರ್ಸಲ್ ಸೆಟ್ ಅಂತ ಬರೀತೀವಾ. ಇಲ್ಲಿ ನೋಡಿ, ಇಲ್ಲಿ 1, 3, 5, ಇನ್ನೊಂದು 2, 4, 6 ನೋಡಿ, ಒಂದಕ್ಕೊಂದು ಜೊತೆನೇ ಇಲ್ಲ. ವಿ ಆರ್ ನಾಟ್ ಮೇಕಿಂಗ್ ಯೂನಿಯನ್ ಆದ್ರೆ ಆಗ್ತಿತ್ತು. ಬಟ್ ಇನ್ ಇಂಟರ್ಸೆಕ್ಷನ್ these elements are not 1, 3, 5 is not present in B, 2, 4 they are not present in A. There is no common elements. ಹಾಗಾದ್ರೆ ನಿಮಗೆ ಬರುವಂತದ್ದು, ಹಾಗಾದ್ರೆ ನೀವು ಏನಂತ ಹೇಳ್ಬೋದು? A intersection B here is equal to 5. That is, you are getting null set. So this type of set we are also calling it as disjoint set. ಏನಂತ ಕರಿತೀವಿ? ಯಾವ ಆಪರೇಷನ್ ಇಲ್ಲಿ ವೆನ್ ಡಯಾಗ್ರಾಮ್ ಅಲ್ಲಿ ಏನಂತ ಹೇಳ್ಬೋದು? disjoint set ಅಂದ್ರೆ ಇಲ್ಲಿ ಒಂದಕ್ಕೊಂದು they are not combining at all. Is it clear? So this type of we are calling it as intersection of sets. ಇಲ್ಲಿ ಕೂಡ ಕೆಲವೊಂದು ಆಪರೇಷನ್ ಇದೆ. ವಾಟ್ ಇಸ್ ದಟ್ ಆಪರೇಷನ್? ಎಸ್, ಫಸ್ಟ್ ಒನ್, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಇದು ಕೂಡ ಕಾಮಿಟೇಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ಹೇಗೆ ಮ್ಯಾಮ್ ಇದರಲ್ಲಿ ಹಿಂಗಾಗತ್ತೆ ಅನ್ನೋದಾದ್ರೆ, ಎಸ್, ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಐ ಆಮ್ ಟೇಕಿಂಗ್ 1, 3, 5. ಓಕೆ, ಸೊ ಇಫ್ ಯು ಗೋ ಫಾರ್ ಬಿ, ಸೊ ಹಿಯರ್ 1, 4, 6 ಅಂತ ತಗೊಳ್ಳೋಣ. ಓಕೆ, ಟೇಕಿಂಗ್ 6. ಸೊ ಈಗ ಇದರಲ್ಲಿ ನಾನು what I am doing, A intersection B, which is a common here. ಯಾವುದಿದೆ ಕಾಮನ್ ಇದರಲ್ಲಿ? 1 ಬಿಟ್ರೆ ನೋಡಿ, 1 is present in both, 3 is no, 5 ಇಲ್ಲ, 4 ಇಲ್ಲ, 6 ಇಲ್ಲ. So what is the intersection of these two?
A intersection B is only you are getting one element. ಓಕೆ, ಅದನ್ನ ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ನೋಡಿ, ಪ್ರತಿಯೊಂದು ಕಡೆನೂ ನಾನು ಪ್ರತಿಯೊಂದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ನಿಮ್ಗೆ ರೀಕಾಲ್ ಆಗ್ಲಿ ಅಂತ ಹೇಳಿ. ಸೊ ಒಂದೇ ಎಲಿಮೆಂಟ್ ಇದ್ರೆ ಅದನ್ನ ಏನಂತ ಕರಿತೀವಿ? ಸಿಂಗಲ್ಟನ್ ಸೆಟ್. ಈಗ ದ ಸೇಮ್ ಥಿಂಗ್ ಇಫ್ ಯು ಗೋ ಫಾರ್ ಬಿ ಇಂಟರ್ಸೆಕ್ಷನ್ ಎ ಅಂತಂದ್ರು ಅಗೇನ್ ವಾಟ್ ಯು ವಿಲ್ ಗೆಟ್? ಇಲ್ಲಿರುವಂತ ಎಲಿಮೆಂಟ್ಸ್ ಬಿ ಅಲ್ಲಿರುವಂತದ್ದು ಎ ಅಲ್ಲಿರಬೇಕು. ಎ ಬಿ ಸಮ್ ಒನ್ ಎಲಿಮೆಂಟ್ ಶುಡ್ ಬಿ ಬಿಲಾಂಗ್ಸ್ ಟು ಎ ಅಂಡ್ ಬಿಲಾಂಗ್ಸ್ ಟು ಬಿ, ಆರ್ ಬಿಲಾಂಗ್ಸ್ ಟು ಬಿ ಬಿಲಾಂಗ್ಸ್ ಟು ಎ. ಹಾಗಾದ್ರೆ ಇಲ್ಲೂ ಅಷ್ಟೇ ನಾವು ಕಾಮನ್ ಆಗಿ ಎಲಿಮೆಂಟ್ಸ್ ತಗೊಳ್ಳೋದು ಒನ್. ನೋಡಿ, ಎರಡು ಈಕ್ವಲ್. ಸೊ ಎ ಇಂಟರ್ಸೆಕ್ಷನ್ ಬಿ ವಿಚ್ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ ವಿಚ್ ಸ್ಯಾಟಿಸ್ಫೈ ದಿ ಕಾಮಿಟೇಟಿವ್ ಪ್ರಾಪರ್ಟಿ. ಓಕೆ ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಹೋಗೋಣ, ಅಸೋಸಿಯೇಟಿವ್ ಪ್ರಾಪರ್ಟಿ. ಇದು ಕೂಡ ಅಸೋಸಿಯೇಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ಹೇಗೆ ಅನ್ನೋದಾದ್ರೆ ಇಲ್ಲೂ ಕೂಡ ವಿ ಗೋಯಿಂಗ್ ಟು ಕನ್ಸಿಡರ್ ಹೌ ಮೆನಿ ಅಸೋಸಿಯೇಟಿವ್ ಮೀನ್ಸ್ ಮಿನಿಮಮ್ ಹೌ ಮೆನಿ ಸೆಟ್ಸ್ ಯು ನೀಡ್? 3 ಸೆಟ್ಸ್ ಯು ನೀಡ್. ಸೊ ಎ ಅಂತ ನಾನು ಸೆಟ್ ತಗೊಂಡ್ರೆ 1, 3, 5. ಸೊ ಬಿ ಅನ್ನೋ ಸೆಟ್ ಸೇಮ್ ತಗೊಳ್ಳೋಣ 1, 4, 6. ಓಕೆ, ನೆಕ್ಸ್ಟ್ ಸಿ ಅನ್ನೋ ಸೆಟ್ ಅಲ್ಲಿ 1, 3, 7 ಅಂತ ತಗೊಳ್ಳೋಣ. ಇದರ ನಾನು ಒಂದಷ್ಟು ನಂಬರ್ಸ್ ತಗೊಂಡಿದ್ದೀನಿ, ಎ ಬಿ ಸಿ ಸೆಟ್. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ? ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಅಂತ ತಗೊಂಡ್ರೆ ಏನಾಗುತ್ತೆ? ಎರಡರಲ್ಲೂ ಕಾಮನ್ ಆಗಿರೋದು ಒಂದೇ. ಓಕೆ, then what we have to do? We have to intersection with C, that is 1, 3, 7. ನೋಡಿ 1, 3, 7 ಅಂತಂದ್ರೆ ಮತ್ತೆ ಏನ್ ಬಂತು? ವಿಚ್ ಇಸ್ ಅ ಕಾಮನ್ ಇನ್ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಒನ್ನೇ ಬಂದಿದೆ. ಇದರಲ್ಲಿ ಇರುವಂತ ಸೆಟ್ 1, 3, 7 ವಿಚ್ ಇಸ್ ಅ ಕಾಮನ್ 1. ನೋಡಿ ಒನ್ನೇ. ಓಕೆ, ಸೊ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಯು ಆರ್ ಗೆಟಿಂಗ್ 1. ಓಕೆ, ನೆಕ್ಸ್ಟ್ ಹೋಗೋಣ. ಫಸ್ಟ್ ಯು ಹ್ಯಾವ್ ಟು ಗೋ ಫಾರ್ ಬಿ ಇಂಟರ್ಸೆಕ್ಷನ್ ಸಿ. ಓಕೆ, ಬಿ ಇಂಟರ್ಸೆಕ್ಷನ್ ಸಿ ಹೋಗೋಣ. ಸೊ ಬಿ ಇಂಟರ್ಸೆಕ್ಷನ್ ಸಿ, ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಏನ್ ಬರುತ್ತೆ? ಅಗೇನ್ ವಿಚ್ ಇಸ್ ಅ ಕಾಮನ್ ಇನ್ ಬೋತ್ ದ ಕೇಸ್? 1 ಇಸ್ ಕಾಮನ್. ನೋಡಿ 1 ಒಂದೇ ಕಾಮನ್ ಆಗಿರುತ್ತೆ ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಗೋ ಫಾರ್ ಎ ಇಂಟರ್ಸೆಕ್ಷನ್ ದಿಸ್ ಸೆಟ್. ಬಿ ಇಂಟರ್ಸೆಕ್ಷನ್ ಸಿ ಅಲ್ಲಿ ಬಂದಿರೋದು ಎ ಅಂತಂದ್ರೆ ಏನಿದೆ? ಆಸ್ ಎ ಇಟ್ ಇಸ್ 1, 3, 5 ಇಂಟರ್ಸೆಕ್ಷನ್ 1. ನೋಡಿ ಮತ್ತೆ ಯಾವ್ದು ಕಾಮನ್ ಆಗಿದೆ? ಓನ್ಲಿ 1. ಸೊ ಸಿ ಇನ್ ಬೋತ್ ದ ಕೇಸಸ್ ಯು ಆರ್ ಗೆಟಿಂಗ್ ದ ಸೇಮ್ ಎಲಿಮೆಂಟ್ 1. Clear? So this satisfies associative property. Associative property means minimum you need 3 sets. So intersection means, as I told you, we are taking the common elements which are present in both the sets. Clear? Next property. Yes. In nodili this eradu ottige kottidare, law of null set and law of universal ottige. But illi swalpa observation is important. Union alli hege bardidivi, intersection alli hege bardidivi annodanu nodbeku. So alli ನಾವು ಎ ಯೂನಿಯನ್ ನಲ್ ಸೆಟ್, ನೋಡಿ ಎ ಯೂನಿಯನ್ ನಲ್ ಸೆಟ್ ಮಾಡಿದಾಗ ನಿಮಗೆ ಏನೇ ಬಂದಿತ್ತು. ಬಟ್ ಇಲ್ಲ ಹಾಗಲ್ಲ, ಎ ಇಂಟರ್ಸೆಕ್ಷನ್ ನಲ್ ಸೆಟ್ ಯು ಆರ್ ಗೆಟಿಂಗ್ ಅ ನಲ್ ಸೆಟ್. ಯಾಕೆ ಅಂತಂದ್ರೆ ನೋಡಿ, ಈಗ ಎ ಅನ್ನೋ ಒಂದು ಸೆಟ್ ನೀವು 1, 3, 5 ಅಂತ ತಗೊಂಡಿದ್ದೀರಾ. ಸೊ ಆಸ್ ಯು ಆಲ್ ನೋ ದಟ್ 5 ಅಂತಂದ್ರೆ ಇಟ್ ಇಸ್ ಅ ನಲ್ ಸೆಟ್, ಅಥವಾ ಹೀಗೆ ಬರಿತೀವಿ ನಲ್ ಸೆಟ್. ಈಗ ಇವೆರಡರಲ್ಲಿ ಏನ್ ಕಾಮನ್ ಇದೆ? ನಥಿಂಗ್ ಇಸ್ ಕಾಮನ್. ನೋಡಿ ಇಲ್ಲೇನು ಎಲಿಮೆಂಟ್ಸೇ ಇಲ್ಲ, ಇಲ್ಲಿ 3 ಎಲಿಮೆಂಟ್ಸ್ ಇದೆ. How can you take a common? No. So how we are going to write? A intersection null set will be the null set. ನೋಡಿ null set ಇರುತ್ತೆ, but not in union ಅಲ್ಲಿ ಹಂಗಾಗಲ್ಲ. Okay, so A intersection null set ಅಂದ್ರೆ you will get the null set, but union ಅಲ್ಲಿ ಹಂಗಲ್ಲ. You are going to combine together, right? You are going to consider all the elements in set A and all the elements in set B ಅಂತ or 5 ಅಂತ ಹೇಳಿ ಅವಾಗ A ಬರ್ತಿತ್ತು. But in this case you are going to consider a null set. ಓಕೆ, ನೆಕ್ಸ್ಟ್ ಬಂದ್ರೆ ಇದು ಲಾ ಆಫ್ ನಲ್ ಸೆಟ್ ಅನ್ಬೋದು. ಅದೇ ಇಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲಿ ದ ಸೇಮ್ ಥಿಂಗ್ ಯೂನಿವರ್ಸಲ್ ಸೆಟ್ ಇಸ್ ಯೂನಿಯನ್ ವಿತ್ ಸೆಟ್, ಯು ಆರ್ ಗೆಟಿಂಗ್ ಯು ಅಂತಾನೆ ಬರ್ತಿತ್ತು ಯೂನಿವರ್ಸಲ್ ಸೆಟ್ ಅಂತ. ಬಟ್ ಇಲ್ಲಿ ಆ ತರ ಅಲ್ಲ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಯೂನಿವರ್ಸಲ್ ಸೆಟ್ ಲೈಕ್ 1, 2, 3, 4, 5, 6, 7 and a set like 1, 3 like 4, ಇಷ್ಟಿದೆ ಅಂತ ಅನ್ಕೊಳ್ಳೋಣ. ಈಗ ಇವೆರಡರಲ್ಲಿ ಕಾಮನ್ ಆಗಿರುವಂತ ಎಲಿಮೆಂಟ್ಸೇ ಬರಿಬೇಕು ಅಂತಂದ್ರೆ ಯೂನಿವರ್ಸಲ್ ಸೆಟ್ ಕಂಬೈನಿಂಗ್ ವಿತ್ ಸೆಟ್ ಎ ಅಂತ ಬಂದ್ರೆ ಯಾವ್ದು ಕಾಮನ್ ಆಗಿದೆಯೋ ಅದನ್ನೇ ಬರಿತೀವಿ. ಸೊ 1 is common, ಐ ಆಮ್ ಗೋಯಿಂಗ್ ಟು ರೈಟ್. 3 is common, ಐ ಆಮ್ ಗೋಯಿಂಗ್ ಟು ರೈಟ್. 4 is common, ಐ ಆಮ್ ಗೋಯಿಂಗ್ ಟು ರೈಟ್. ನೋಡಿ ಇದ್ರ ಬರೆದ್ರೆ ವಿಚ್ ಇಸ್ ನಥಿಂಗ್ ಬಟ್ ಎ. ನೋಡಿ, ಸೊ ಇದು ಯೂನಿಯನ್ಗೂ ಇಂಟರ್ಸೆಕ್ಷನ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರೋದು ಇಲ್ಲೇನೆ. ಸೊ ಇಫ್ ಯು ಆರ್ ಕಂಬೈನಿಂಗ್ ದ ಸೆಟ್ ವಿತ್ ನಲ್ ಸೆಟ್, ಯು ಆರ್ ಗೆಟಿಂಗ್ ಅ ನಲ್ ಸೆಟ್, ಬಟ್ ದೇರ್ ಯು ಆರ್ ಗೆಟಿಂಗ್ ಅ ಸೆಟ್. Here if the universal set is combined with the set, you are getting the same set, but there you are getting a universal set. Clear ಆಯ್ತು ಅನ್ಕೋತೀನಿ, ಅಲ್ಲಿಗೂ ಇಲ್ಲಿಗೂ ಇರುವಂತ ಡಿಫರೆನ್ಸ್. ಓಕೆ, ಬಟ್ ಇಲ್ಲಿ ನೋಡಿ ಇದು ಸೇಮ್ ಆಗಿದೆ.
ನೋಡಿ ಯೂನಿಯನ್ ಅಲ್ಲೂ ಸೇಮ್, ಇಂಟರ್ಸೆಕ್ಷನ್ ಅಲ್ಲೂ ಸೇಮ್, ಏನಂತ ಚೇಂಜಸ್ ಇಲ್ಲ. ನೋಡಿ ಫಾರ್ ಎಕ್ಸಾಂಪಲ್ ಎ ಅನ್ನೋ ಸೆಟ್ ಸೇಮ್ ಆಸ್ ಐ ಟೇಕ್ 1 3 5 ಅಂತ ತಗೊಂಡ್ರೆ, ದ ಸೇಮ್ ಥಿಂಗ್ ಇನ್ನು ಅದೇ ಸೆಟ್ ನಾನು ರಿಪೀಟ್ ಮಾಡಿದ್ರೆ 1 3 5 ಅಂತ ನಾನು ತಗೊಂಡ್ರೆ, ಇವೆರಡರಲ್ಲೂ ಇಂಟರ್ಸೆಕ್ಷನ್ ಮಾಡಿದ್ರೆ ಎ ಇಂಟರ್ಸೆಕ್ಷನ್ ಎ ಅಂತ ಮಾಡಿದ್ರೆ ಏನಾಗುತ್ತೆ, ದ ಸೇಮ್ ಎಲಿಮೆಂಟ್ಸ್ ಯು ಆರ್ ಹ್ಯಾವಿಂಗ್ 1 3 5 you are getting a, so this we call it as idempotent law, which is very simple. ಇದು ಮಾತ್ರ ಚೇಂಜ್ ಆಗಿಲ್ಲ both for union and intersection. okay, but ಈ ಇಂಟರ್ಸೆಕ್ಷನ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಒಂದಿದೆ, ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳಿ. ಏನು ಡಿಸ್ಟ್ರಿಬ್ಯೂಟಿವ್, ಡಿಸ್ಟ್ರಿಬ್ಯೂಟ್ ಅಂದ್ರೆ ಏನಂತ ಹೇಳ್ತೀವಿ, ವಿ ಆರ್ ಗೋಯಿಂಗ್ ಟು ಗಿವ್ ಅಂದ್ರೆ ಒಂದು ಸ್ಪ್ರೆಡ್ ಮಾಡೋದು, ಗಿವಿಂಗ್ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್. ಇದನ್ನ ಸ್ವಲ್ಪ ನೋಡ್ಕೋಬೇಕು. ನೋಡಿ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂತ ಕೊಟ್ರೆ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಅಂತ ಕೊಟ್ರೆ, ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಅಂತ ಹೇಳಿ. ಹೇಗೆ ಮ್ಯಾಮ್, ಹೇಗಾಗತ್ತೆ? ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನೋಡಿ ಎ ಅನ್ನೋ ಸೆಟ್ ಅಲ್ಲಿ ನಾನು ಲೈಕ್ 1 2 3 ಅನ್ನೋ ತಗೊಳ್ತೀನಿ, ಬಿ ಅನ್ನೋ ಸೆಟ್ ಅಲ್ಲಿ ನಾನು 3 5 ಅನ್ನೋ ತಗೊಳ್ತೀನಿ, ಸಿ ಅನ್ನೋ ಸೆಟ್ ಅಲ್ಲಿ ನಾನು ಒಂದು ಲೈಕ್ 4 5 6 ಅಂತ ಹೇಳಿ ತಗೋತೀನಿ. ಅರ್ಥ ಮಾಡ್ಕೊಳ್ತಾ ಹೋಗಿ. ಈಗ ಇದರಲ್ಲಿ ಫಸ್ಟ್ ಏನಂತಿದೆ, ಫಸ್ಟ್ ಒನ್ ಎಲ್ ಎಚ್ ಎಸ್ ನೋಡ್ಕೊಳ್ಳೋಣ. ಬಿ ಯೂನಿಯನ್ ಸಿ ಅಂತ ಹೇಳಿ ಕೇಳಿದೆ. ಬಿ ಯೂನಿಯನ್ ಸಿ ಅಂದ್ರೆ ಇವೆರಡನ್ನು ಮಾಡಬೇಕು ನಾವು. ಬಿ ಯೂನಿಯನ್ ಸಿ ಏನ್ ಬರುತ್ತೆ, ಬಿ ಯೂನಿಯನ್ ಸಿ ಅಂತಂದ್ರೆ ಏನ್ ಬರುತ್ತೆ, ಯೂನಿಯನ್ ಅಂದ್ರೆ ಗೊತ್ತಿದೆ, ವಿ ಆರ್ ಗೋಯಿಂಗ್ ಟು ಕಂಬೈನ್ ಆಲ್ ದ ಎಲಿಮೆಂಟ್ಸ್ ಆಫ್ ಬಿ ಅಂಡ್ ಸಿ ಅಂಡ್ ವಿ ಆರ್ ನಾಟ್ ರಿಪೀಟಿಂಗ್. ಓಕೆ, 3 ಅನ್ನೋ ಎಲಿಮೆಂಟ್ ಇದೆ, 4 ಅನ್ನೋದಿದೆ, 5 ಇದೆ, 6 ಇದೆ. ನೋಡಿ ದಿಸ್ ಇಸ್ ಬಿ ಯೂನಿಯನ್, ದಿಸ್ ಇಸ್ ಬಿ ಯೂನಿಯನ್ ಸಿ. ಈಗ ಏನ್ ಮಾಡಬೇಕು, ಇದಕ್ಕೆ ನಾವೇನ್ ಮಾಡಬೇಕು, ಎ ಇಂಟರ್ಸೆಕ್ಷನ್ ಮಾಡ್ಬೇಕು. ನೋಡಿ ಎ ಇಂಟರ್ಸೆಕ್ಷನ್ ಮಾಡಬೇಕು. ಓಕೆ, ಎ ಅಂತಂದ್ರೆ ಏನಿದೆ 1 2 3, ಇಂಟರ್ಸೆಕ್ಷನ್ ವಿತ್ ಬಿ ಯೂನಿಯನ್ ಸಿ ಅಂದ್ರೆ ಇಂಟರ್ಸೆಕ್ಷನ್ ವಿತ್ 3 4 5 6. ಓಕೆ, ಯಾವುದು ಇಂಟರ್ಸೆಕ್ಷನ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ರೈಟ್ ಓನ್ಲಿ ದ ಕಾಮನ್ ಎಲಿಮೆಂಟ್, ರೈಟ್? ಸೊ ಹಾಗಾದ್ರೆ ದಿಸ್ ವಿಲ್ ಬಿ ಏನ್ ಬರುತ್ತೆ, 3 ಅನ್ನೋ ಎಲಿಮೆಂಟ್ ಮಾತ್ರ ಬಂತು. ಯಾವುದು, ಎಲ್ ಎಚ್ ಎಸ್ ಬಂತು. ಹಾಗಾದ್ರೆ ಇವಾಗ ಆರ್ ಎಚ್ ಎಸ್ ನೋಡೋಣ. ಫಸ್ಟ್ ಏನ್ ಮಾಡಬೇಕು, ಎ ಇಂಟರ್ಸೆಕ್ಷನ್ ಬಿ ಮಾಡಬೇಕು. ಎ ಇಂಟರ್ಸೆಕ್ಷನ್ ಬಿ. ನೋಡಿ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎ ಅಲ್ಲಿ ಬಿ ಅಲ್ಲಿ ಇರುವಂತ ಕಾಮನ್ ಎಲಿಮೆಂಟ್ ಯಾವುದು ಬರ್ಕೊಳ್ಳೋಣ. ಸೊ ಯಾವ್ದಿದೆ, ಇಟ್ ಈಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಅಂದ್ರೆ 3 ಒಂದೇ ಇರೋದು, 3 ಒಂದೇ ಇರೋದು. ಓಕೆ, ಸೊ ನೋಡಿ 1 2 3, 3 5 ಅಂದ್ರೆ ದ ಓನ್ಲಿ ದ ಎಲಿಮೆಂಟ್ ಕಾಮನ್ ಪ್ರೆಸೆಂಟ್ ಇನ್ ಎ ಅಂಡ್ ಬಿ ಇಸ್ 3 ಬರ್ಕೊಂಡು. ಓಕೆ, ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ಯೂನಿಯನ್. ಇವೆರಡರ ಮಧ್ಯೆ ಇದಾಯ್ತು. ಸೊ ಯೂನಿಯನ್ ಇದೆ, ಅದರ ಮಧ್ಯೆ ಬಿ ಎ ಇಂಟರ್ಸೆಕ್ಷನ್ ಸಿ. ನೋಡಿ ಎ ಇಂಟರ್ಸೆಕ್ಷನ್ ಸಿ ಮತ್ತೆ ಎ ಮತ್ತೆ ಸಿ ನ ತಗೊಳ್ಳೋಣ. ಸೊ 1 2 3 4 5 6, ಇಸ್ ದೇರ್ ಎನಿ ಎಲಿಮೆಂಟ್ ವಿತ್ ಇನ್ ದಿಸ್? ನೋ. ಹಾಗಾದ್ರೆ ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ ಆಸ್ ನಲ್ ಸೆಟ್. ನೋಡಿ ಯಾವುದೇ 1 2 3 4 5 6 ಯಾವುದೇ ಕಂಬೈನ್ ಇಲ್ಲ ಎ ಇಂಟರ್ಸೆಕ್ಷನ್ ಸಿ ಅಲ್ಲಿ, ಹಾಗಾದ್ರೆ ನಲ್ ಸೆಟ್. ಈಗ ಹೇಳಿ, ಯೂನಿಯನ್ ಮಾಡ್ತಾ ಇದೀವಿ. ಸೊ ಇನ್ ಎನಿ ಸೆಟ್ ಈಸ್ ಯೂನಿಯನ್ಡ್ ವಿತ್ ಅ ನಲ್ ಸೆಟ್, ಯು ವಿಲ್ ಗೆಟ್ ದ ಸೇಮ್ ಸೆಟ್, ರೈಟ್? ಸೊ ಹಾಗಾದ್ರೆ ಏನ್ ಬಂತು, 3 ಬಂತು. ಸೊ ಬೋತ್ ಆರ್ ಗೆಟಿಂಗ್ ಸೇಮ್ ಪಾರ್ಟ್. ನೋಡಿ ಇದನ್ನ ಡಿಸ್ಟ್ರಿಬ್ಯೂಟಿವ್ ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೆ ಬೇರೆ ಒಂದೊಂದು ಎಕ್ಸಾಂಪಲ್ ಕೊಡಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಇದೊಂದು ಜನರಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಂಟು ಬಿ ಪ್ಲಸ್ ಸಿ ಅಂತ ಬರ್ಕೊಂಡು, ಇದನ್ನ ನೀವು ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ, ಆಕ್ಚುಲಿ ಹೇಗೆ ಮಲ್ಟಿಪ್ಲೈ ಮಾಡ್ತೀರಾ, ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ನ. ನೋಡಿ ಇದನ್ನ ನಾನು ಜನರಲ್ ಆಗಿ ಹೇಳ್ಕೊಡ್ತಾ ಇರೋವಂಥದ್ದು. ನೀವು ಆಕ್ಚುಲಿ ಮಲ್ಟಿಪ್ಲಿಕೇಶನ್ ಇವಾಗ ಎ ಇಂಟು ಬಿ ಪ್ಲಸ್ ಸಿ ಅಂತಿದ್ರೆ, ಹೌ ಯು ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ನ. ಅದೇ ತರ ಹಿಯರ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ದಿಸ್ ವಿ ಕಾಲ್ ಇಟ್ ಆಸ್ ಡಿಸ್ಟ್ರಿಬ್ಯೂಟಿವ್ ಲಾ. ದಿಸ್ ವಿ ಕಾಲ್ ಇಟ್ ಆಸ್ ಡಿಸ್ಟ್ರಿಬ್ಯೂಟಿವ್ ಲಾ. ಚೆಕ್ ಮಾಡ್ಬೋದು ನೀವು, ಯಾವುದೇ ಒಂದಷ್ಟು ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡಿ, ಸೇಮ್ ಆನ್ಸರ್ ಬರುತ್ತಾ, ನಿಮ್ಗೆ ಅರ್ಥ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ಲಾಸ್ಟ್ ಆಪರೇಷನ್ ಹೋಗ್ತಾ ಇದ್ದೀನಿ, ದಟ್ ಈಸ್ ಡಿಫರೆನ್ಸ್ ಆಫ್ ಸೆಟ್ಸ್. ದ ನೇಮ್ ಇಟ್ ಸೆಲ್ಫ್ ಸೇಯಿಂಗ್ ದಟ್ ಡಿಫರೆನ್ಸ್ ಅಂತ ಹೇಳಿ. ಡಿಫರೆನ್ಸ್ ಅಂದ್ರೆ ಏನ್, ಇದ್ರ ಪ್ರಕಾರ ಏನು, ಸಪ್ರಾಕ್ಟ್ ಅಂತ ಹೇಳ್ಬೋದು, ನಾವು ಮೈನಸ್ ಮಾಡ್ತೀವಿ ಅಂತ ಹೇಳ್ಬೋದು. ಬಟ್ ಈ ಸೆಟ್ ಅಲ್ಲಿ ಫೈನ್ ಮಾಡ್ತೀವಿ ಅನ್ನೋದಾದ್ರೆ, ಡಿಫರೆನ್ಸ್ ಆಫ್ ಸೆಟ್ ಎ ಅಂಡ್ ಬಿ ಇಸ್ ದಿಸ್ ಆರ್ಡರ್. ಇನ್ ದಿಸ್ ಆರ್ಡರ್ is the set of elements which belongs to A but not B. ನೋಡಿ ಆಗ್ಲೇ ನಾವೇನಂತ ಹೇಳಿದ್ವಿ, ಯೂನಿಯನ್ ಅಲ್ಲಿ ಒಂದು ಎಲಿಮೆಂಟ್, ದಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಎ ಆರ್ ಬಿ ಅಂತ ಹೇಳ್ತಿದ್ವಿ, ಹೌದಾ? ಬಟ್ ಇಂಟರ್ಸೆಕ್ಷನ್ ಅಲ್ಲಿ ಏನ್ ಹೇಳಿದ್ವಿ, ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಬಿ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನಂತಿದೆ, ಒಂದು ಎಲಿಮೆಂಟ್ ಅನ್ನೋದು ಎ ಅಲ್ಲಿ ಇರಬೇಕು ಬಟ್ ಬಿ ಅಲ್ಲಿ ಇರಬಾರ್ದು ಅಂತ ಹೇಳ್ತಿದೀವಿ. ಸೊ ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಡಿಫರೆನ್ಸ್, ಎ ಮೈನಸ್ ಬಿ. ಡಿಫರೆನ್ಸ್ ಇಸ್ ನಥಿಂಗ್ ಬಟ್ ಅ ಮೈನಸ್ ಸೈನ್, ರೈಟ್?
ಸೊ ಎ ಮೈನಸ್ ಬಿ ಅಂತ ಹೇಳ್ತಿದ್ವಿ. ಹೌ ವಿ ಆರ್ ಗೋಯಿಂಗ್ ಟು ರೀಡ್ ಇಟ್ ಆಸ್ ಎ ಡಿಫರೆನ್ಸ್ ಬಿ. ಎ ಡಿಫರೆನ್ಸ್ ಬಿ ಏನಂತ ಹೇಳ್ತೀವಿ, ಸೆಟ್ ಆಫ್ ಆಲ್ ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಎಕ್ಸ್ ಒಂದು ಯಾವುದೋ ಒಂದು ಎಲಿಮೆಂಟು ಎಲ್ಲಿ ಇರಬೇಕು, ಬಿ ಯಲ್ಲಿ ಇರಬಾರ್ದು. ಸೊ ಅಂತ ಎಲಿಮೆಂಟ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಬರಿತೀವಿ. ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಡಿಫರೆನ್ಸ್ ಆಫ್ ಸೆಟ್. ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎ ಅನ್ನೋ ಸೆಟ್ ಇದೆ 1, 2, 3, 4, 5, 6. ಬಿ ಅನ್ನೋ ಎಲಿಮೆಂಟ್ ಇದೆ 2, 4, 6, 8. ಸೊ ಇಫ್ ಐ ಗೋಯಿಂಗ್ ಟು ರೈಟ್ ಇಟ್ ಆಸ್ ಎ ಮೈನಸ್ ಬಿ, ಸೊ ದಟ್ ಈಸ್ ಎ ಡಿಫರೆನ್ಸ್ ಬಿ ಅಂತ ನಾವು ತಗೊಳ್ಳೋದಾದ್ರೆ, ಸೊ ಇಲ್ಲಿರುವಂತ ಎಲಿಮೆಂಟು ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಸೊ ನೋಡಿ ಇಲ್ಲಿ 1 ಅನ್ನೋದು ಎಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ಎ ಬಟ್ ಇಟ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಬಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್. ನೆಕ್ಸ್ಟ್ 2 is an element which is present in A as well as present in B. ಹಾಗಾದ್ರೆ we are not considering this. ಮೈನಸ್ ಅಂತ ಕ್ಯಾನ್ಸಲ್ ಆಯಿತು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 3 is present in A but it is not in B. So we are going to write it as 3. Next 4, yes it is present in both A and B, so we are cancelling each other. Next 5, it is in A, it is not in B, so we are going to write. Next 6, which is A and which is in B, so we are going to cancel. Okay, so ಹಾಗಾದ್ರೆ 1, 3, 5. ಮ್ಯಾಮ್ ನಾವು 8 ಅಂತಿದೆಯಲ್ಲ ಎಲ್ಲಿ, ಬಟ್ ನಮ್ಮ ಕಂಡೀಷನ್ ಏನು, ಎಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಇಲ್ಲಿ ಬಿ ಎಲ್ಲಿದೆ, ಬಿ ಎಲ್ಲಿದ್ರೆ ಏನು ನಮ್ಗೆ ಏನು ಕಂಡೀಷನ್ ಇರೋದು, ಇಟ್ ಶುಡ್ ಬಿ ಎಕ್ಸ್ ಅನ್ನೋ ಎಲಿಮೆಂಟ್ ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ದಟ್ ವಾಟ್ ವಿ ಆರ್ ಟೇಕಿಂಗ್ ಅಬೌಟ್ ಎ ಮೈನಸ್ ಬಿ. ಎ ಮೈನಸ್ ಬಿ, ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಬಿ ಮೈನಸ್ ಎ ಅಂದ್ರೆ ಏನು, ಬಿ ಮೈನಸ್ ಎ ಅಂತಂದ್ರೇನು? ಬಿ ಮೈನಸ್ ಎ ಅಂತಂದ್ರೆ ಏನು ಹೇಳ್ಬೋದು, ಸೆಟ್ ಆಫ್ ಆಲ್ ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಬಿ, ಓಕೆ, ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ನೋಡಿ ಅಂದರೆ ಇಲ್ಲಿ ಬಿ ಮೈನಸ್ ಎ ಅಂದರೆ ತಗೊಳ್ಳೋಂಥ ಎಲಿಮೆಂಟು ಬಿ ಅಲ್ಲಿರಬೇಕು, ಎ ಅಲ್ಲಿರಬಾರ್ದು. ಆ ಥರ ಆದರೆ ನಾವು ಇಲ್ಲೇನು ಬರಿಬೋದು, ಬಿ ಮೈನಸ್ ಎ ಅಂದರೆ ಇಲ್ಲಿಂದ ನೋಡ್ಕೊಂಡು ಬರೋಣ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಈಗ 2 ಅನ್ನೋ ಎಲಿಮೆಂಟ್, ಎಸ್ 2 ಅನ್ನೋದು ಬಿ ಯಲ್ಲೂ ಇದೆ, ಎ ಅಲ್ಲೂ ಇದೆ, ಹಾಗಾದರೆ 2 ಬರೆಯೋಣ. 4 ಅನ್ನೋ ಎಲಿಮೆಂಟ್, 4 ಅನ್ನೋದು ಬಿ ಯಲ್ಲೂ ಇದೆ, ಯಾವುದ್ರಲ್ಲಿದೆ, ಎ ಅಲ್ಲೂ ಇದೆ, ಸೊ ವಿ ಆರ್ ನಾಟ್ ರೈಟಿಂಗ್ 4. 6 ಅನ್ನೋದು 6 ಬಿ ಯಲ್ಲೂ ಇದೆ, ಎ ಅಲ್ಲೂ ಇದೆ, ಸೊ ವಿ ಆರ್ ನಾಟ್ ರೈಟಿಂಗ್. 8 ನೋಡಿ, 8 ಅನ್ನೋದು ಬಿ ಯಲ್ಲಿದೆ, ಎ ಅಲ್ಲಿಲ್ಲ, ಸೊ ವಿ ಆರ್ ಗೋಯಿಂಗ್ ಟು ರೈಟ್ 8. ನೋಡಿ ಈ ಕೇಸಲ್ಲಿ ಅಬ್ಸರ್ವ್ ಮಾಡಿ, ಎ ಮೈನಸ್ ಬಿ ಇಟ್ ಇಸ್ 1, 3, 5, ಬಟ್ ಬಿ ಮೈನಸ್ ಎ ಇಟ್ ಇಸ್ 8. ಹಾಗಾದ್ರೆ ವಾಟ್ ವಿ ಕ್ಯಾನ್ ಕನ್ಕ್ಲೂಡ್, ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ನೋಡಿ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಎ. ಹೌ ಕಮ್ ಮ್ಯಾಮ್, ಹೇಗೆ ಮ್ಯಾಮ್ ಇಲ್ಲಿ ಅಂತಂದ್ರೆ, ಜಸ್ಟ್ ನೀವು ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ 5 minus 4 ಅಂತ ತಗೊಳ್ತೀನಿ. ವಾಟ್ ಇಸ್ 5 minus 4? ವಾಟ್ ಇಸ್ 5 minus 4? ಇಟ್ ಇಸ್ 1, ರೈಟ್? ಅದೇ ನಾನು 4 minus 5 ಅಂತ ತಗೊಂಡ್ರೆ -1 ವಿಚ್ ಆರ್ ನಾಟ್ ಈಕ್ವಲ್. ಸಬ್ಟ್ರಾಕ್ಷನ್ ಇಟ್ ಇಸ್ ನಾಟ್ ಈಕ್ವಲ್. ಜನರಲ್ ಆಗಿ ನೀವು ಕನ್ಕ್ಲೂಡ್ ಮಾಡ್ಬೋದು ಇದನ್ನ. ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ತಗೊಂಡಾಗ ಡಿಫರೆನ್ಸ್ ಆಫ್ ಸೆಟ್ಸ್ ಅಂದ್ರೆ ಎ ಮೈನಸ್ ಬಿ ಅಂದ್ರೆ ದ ಎಲಿಮೆಂಟ್ ವಿಚ್ ಬಿಲಾಂಗ್ ಟು ಎ ನಾಟ್ ಬಿಲಾಂಗ್ ಟು ಬಿ. ಅದೇ ಬಿ ಮೈನಸ್ ಎ ಅಂತ ತಗೊಂಡ್ರೆ ದ ಎಲಿಮೆಂಟ್ ವಿಚ್ ಬಿಲಾಂಗ್ಸ್ ಟು ಬಿ ನಾಟ್ ಬಿಲಾಂಗ್ಸ್ ಟು ಎ. Is it clear? This is how we are going to find the difference of set. So ಇವತ್ತಿನ ಸೆಷನ್ ಅಲ್ಲಿ ನಾವು ವೆನ್ ಡಯಾಗ್ರಾಮ್ ಯಾಕೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ಆ ವೆನ್ ಡಯಾಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಕೆ ಡಿಫ್ರೆಂಟ್ ಆಪರೇಷನ್ಸ್ ನಾವು ಯೂಸ್ ಮಾಡ್ತೀವಿ. ಯೂನಿಯನ್ ಆಫ್ ಸೆಟ್ಸ್, ಇಂಟರ್ಸೆಕ್ಷನ್ ಆಫ್ ಸೆಟ್ಸ್, ಡಿಫರೆನ್ಸ್ ಆಫ್ ಸೆಟ್ಸ್. ಅದರಲ್ಲೂ ಯೂನಿಯನ್ ಮತ್ತೆ ಇಂಟರ್ಸೆಕ್ಷನ್ ಅಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ನ ಅರ್ಥ ಮಾಡ್ಕೊಂಡ್ವಿ. ಓಕೆ, ಇದಿಷ್ಟನ್ನ ನಾವು ಈಗ ಸೆಷನ್ ಅಲ್ಲಿ ಎಕ್ಸಸೈಸ್ 1.4 ಅಲ್ಲಿ ಅಪ್ಲೈ ಮಾಡಿ ಒಂದೊಂದು ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಬರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನಿಸ್ತಿದ್ರೆ, ಪ್ರತಿಯೊಂದು ಕಾನ್ಸೆಪ್ಟ್ ಅರ್ಥ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.